ಸನ್ಮಾನ್ಯ ಶಾಸಕರಾದಂಥ ಎಸ್ ಟಿ ಪಾಟೀಲ್ ಈ ಒಂದು ಕಾರ್ಯಕ್ಕೆ ನಿರಂತರವಾಗಿ ಬೆನ್ನೆಲುಬಾಗಿರುವಂಥವರು. ಅವರ ಆಗಮನ ನಮ್ಮೆಲ್ಲರ ಸಂತೋಷವನ್ನು ಹೆಚ್ಚು ಮಾಡಿದೆ. ಅವರು ಸಮುದಾಯ ಭವನವನ್ನು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಈಗ ತಾನೇ ಸಮುದಾಯ ಭವನವನ್ನು ಮಾನ್ಯ ಕಾನೂನು ಸಚಿವರು ಮುಂದೆ ಸರ್ ಸ್ವಲ್ಪ ಹಿಂದೆ ಬರ್ರಿ ಈ ಕಡೆ ಲೋಕಾರ್ಪಣೆ ಮಾಡಿದ್ದಾರೆ, ಉದ್ಘಾಟನೆ ಮಾಡಿದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ನಾವು ಕೂಡ ದಯವಿಟ್ಟು ಭಾಗವಹಿಸಿರುವಂತಹ ಸ್ನೇಹಿತರು ವೇದಿಕೆ ಎಡಭಾಗದಲ್ಲಿ ಆಸಕ್ತರು ಅವತ್ತು ನಮ್ಮ ಮಠದ ಸಾಮ್ರಾಜ್ಯದ ಸ್ಥಾಪನೆಗೆ ಪ್ರೇರಿತರನ್ನ ವೀರಮಾತೆ ಜೀಜಾಬಾಯಿ, ರಾಜಮಾತೆ ಜೀಜಾಬಾಯಿ ಇವರನ್ನು ಸ್ಮರಿಸಿ ಆರಾಧಿಸಿ ಹಾಗೂ ನಮ್ಮ ಸ್ವಾತಂತ್ರ್ಯ ಸಂಸ್ಥಾಪಕ ಶ್ರೀ ಎಚ್ ಕೆ ಪಾಟೀಲರು ಕರ್ನಾಟಕ ಕೇಂದ್ರ ಸರ್ಕಾರದ ಕಾನೂನು ಸಚಿವರು ಹಾಗೂ ಇತರ ಎಲ್ಲ ನಮ್ಮ ಸಂಘ ಸಂಸ್ಥೆಗಳಿಂದ ಹಾಗೂ ಎಲ್ಲ ಗಣ್ಯಗಳಿಂದ ನಾವು ಅವರಿಗೆ ತುಂಬಾ ಪ್ರತಾಪ್ ಚವ್ಹಾಣ್ ಅವರು ಸಮಾಜದ ಎಲ್ಲ ಹಿತೈಷಿ ಬಂಧು ಭಗಿನಿಯರ ಸಹಕಾರದಿಂದ ಒಂದು ಸಮಾಜಕ್ಕೆ ದೊಡ್ಡ ಆಸ್ತಿಯನ್ನು ಮಾಡಿಕೊಟ್ಟಿದ್ದಾರೆ. ಸಣ್ಣ ಸಮಾಜದವರು ಇಂಥ ಕೆಲಸ ಮಾಡೋದು ಭಾಳ ದುಸ್ತರ. ಆದರೆ ಸಮಾಜದ ಎಲ್ಲ ಹಿತೈಷಿ ಬಂಧು ಭಗಿನಿಯರು ಅವರಿಗೆ ತುಂಬ ಹಸ್ತದಿಂದ ಸಹಾಯ ಮಾಡಿದ್ದರಿಂದ ಒಂದು ಅಪರೂಪವಾದಂಥ ಸಂಸ್ಥೆಯನ್ನು ಕಟ್ಟಿ ಹೋಗಿದ್ದಾರೆ. ಇದು ಸಮಾಜದ ಸಾಂಸ್ಕೃತಿಕ, ಶೈಕ್ಷಣಿಕ ಮತ್ತು ಉಳಿದೆಲ್ಲ ಕೆಲಸ ಕಾರ್ಯಗಳಿಗೆ ಚಾಲನೆಯನ್ನು ಕೊಡಲಿ. ಇದರಿಂದ ಸಮಾಜದಲ್ಲಿ ಇನ್ನಷ್ಟು ಒಕ್ಕಟ್ಟು ಸಾಧನೆ ಆಗಿ ಎಲ್ಲರೂ ಒಮ್ಮನಸ್ಸಿನಿಂದ ಕೆಲಸ ಮಾಡುವಂಥ ಒಂದು ಮನಸ್ಥಿತಿ ನಿರ್ಮಾಣ ಆಗಲಿ. ಅದಕ್ಕೆ ಶಿವಾಜಿ ಮಹಾರಾಜರು ಆಶೀರ್ವಾದ ಮಾಡಲಿ ಎಲ್ಲರಿಗೂ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ವಿಧಾನ ಪರಿಷತ್ತಿನ ಸಭಾಪತಿಗಳಾದ ಶ್ರೀಮಾನ್ ಶ್ರೀ ಬಸವರಾಜ ಅವರಿಗೆ ನಾನು ಎಲ್ಲರ ಪರವಾಗಿ ನಾನು ಅವರಿಗೆ ಶ್ರದ್ಧಾಳುಗಳು ಆದಂತ ಶ್ರೀಮಾನ್ಯ ಇವರನ್ನ ಮಸ್ತಿಕಟ್ಟಿ ಸಾಧನೆಗೆ ನಾನು ಎಲ್ಲರೂ ಅರ್ಪಿಸುವುದರಿಂದ ಎಲ್ಲ ಸಂಘಟನೆ ಅವರಿಗೆ ತುಂಬಾ ಮತ್ತು ವಾಸ್ತವಿಕವಾಗಿ ನಾವು ಸ್ವಲ್ಪ 5 ನಿಮಿಷ ಹೇಳ್ತಾ ಇದ್ದೇವೆ. ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಮೇಲೆ ಆಯಿತು. ನಮ್ಮ ಧಾರವಾಡದಲ್ಲಿ ಮರಾಠ ಸಮಾಜ ಜನರಿಗೆ ಕುಂಡಲಿಕ್ಕೆ ಒಂದು ಜಾಗ ಇದ್ದಿದ್ದು. ನಾವೆಲ್ಲ ಮಾರ್ಗನಾಗ ಮೀಟಿಂಗ್ ಮಾಡೋದು, ಅಲ್ಲಿ ಆಂದೋಲನ ಮಾಡೋದು ಮಾಡ್ಕೊಂಡು ಹೋಗ್ತಿದ್ವಿ. ಆದರೆ 9ನೇ ವರ್ಷದ ವಾರ್ಷಿಕೋತ್ಸವ ಬಂದಾಗ ಎಚ್ ಕೆ ಪಾಟೀಲ್ ಸಾಹೇಬ್ ಬಂದರೆ ನದಿಗೆ ದೊಡ್ಡ ಸಂಬಳ ಬಂದಿದ್ರು, ನಮ್ಮ ಮರಾಠ ಸಾಹೇಬ್ ಬಂದಿದ್ರು. ಆವಾಗ ಒಂದು ಮಾತಿದ್ರು, ನೀವು ವಾರ್ಷಿಕೋತ್ಸವ ಮಾಡ್ಕೊಂಡು ನಾವು ಬದಲಾವಣೆ ಬಿಟ್ಬಿಡಿಲ್ಲ ಸಾಹೇಬ್, ನಿಮಗೆಲ್ಲ ಕಷಾಯ ಮಾಡ್ಬೇಕು ನಾವು ನಿಲ್ಲಿಸ ಮಾಡ್ತಾರೆ ಎಲ್ಲ ಮಾಡಬೇಕು ಹೇಳ್ಕೊತಿದ್ರು. ಮಾಡಿದ ಮ್ಯಾಗ ಕಾರ್ಯಕ್ರಮ ನಾವು ಬದಲು ಅಂತ ಹೇಳ್ತಾರೆ. ಇವತ್ತು 10 ವರ್ಷ ಇದನ್ನು ಮಾಡಕ್ಕೆ ಅವ್ರು ಧಾರವಾಡ ಕಾರ್ಯಕ್ರಮ ಮಾಡಕ್ಕೆ ಅದಕ್ಕೆ ಎಸ್ ಕೆ ಪಾಟೀಲ್ ಸಾಹೇಬರು ಅವತ್ತ ಐದನೇ ಸಮಾರಂಭ ಬಂದಾಗ ಫೋನ್ ಹಿಡಿದಿದ್ದಾರೆ. ಎಲ್ಲರನ್ನು ಹುಟ್ಟುಂಬಿಸಿ
ಗದಗಿನ ತೋಟದಾರ ಸ್ವಾಮಿಗಳು ಅವ್ರಿಗೆ ಅಪಾರ್ಟ್ಮೆಂಟ್ ಆಗೋದಿತ್ತು. ಅವ್ರ ಕಡೆ ಹೋದ ಸರ ಇದು ಜಾಗ ನೀವು ಮಾಡಿದ್ರೆ ಹೆಂಗೆ ಸರ್ ಅಂತೇಳಿ ಆವಾಗ ಇಲ್ಲೇ ವೇದಿಕೆ ಬಂದಿರುವಂಥ ಸಚಿವರು ತೋಡ್ಕರ್ ಅವ್ರನ್ನ ಪಟ್ಟಣ ಶೆಟ್ಟಿ ಅವ್ರನ್ನ ಕರೆದ ಅದು ಅರ್ಜಿ ತಗೋಬೇಕಂತ ಹೇಳ್ತಾರೆ ಸಾಹೇಬ್. ತಗೊಂಡ ಮ್ಯಾಗ ಮುಂದೆ ಮಾನೆಯವರು ಕುಂಬೆಣ್ಣವರು ಹೊರಟ್ಟಿ ಸಾಹೇಬರು ಮತ್ತಿಗಡ ಸಾಹೇಬರು ಸಂಧಿ ಸಾಹೇಬರು ಬಾಪೂರವರು ತೋಡ್ಕರ್ ಅವರು ಎಲ್ಲರೂ ಕುಡ್ಕೊಂಡು ತೀರ್ಮಾನ ಮಾಡಿದಾಗ ಜಾಗ ಅಪಾರ್ಟ್ಮೆಂಟ್ ಖರೀದಿಗೆ ರೊಕ್ಕ ಇಲ್ಲ. ಖರೀದಿ ರೊಕ್ಕ ಕೊಡಿದ್ರೆ ಇಲ್ಲಿ ಆ ಸಮಾಜ ಮಾಡ ಈ ಸಮಾಜ ಮಾಡಿ ಕೊಡಬೇಡ ಅಂತ ಹೇಳ್ಕೊಂಡು ಆದ್ರೆ ಒಂದಿಷ್ಟು ಮಂದಿ ಕೇಳಿಲ್ಲ ಜಾಗ ಖರೀದಿಗೆ ಕೊಡಬೇಕಂತೇಳಿ ಎಲ್ಲ ಹಳೆ ಇದ್ದವ್ರ ಇವತ್ತು MP ಬರೋದಿಲ್ಲ ತೀರ್ಕೊಂಡಾರ, ನಿಕ್ಕಮ್ ಅವರೆಲ್ಲ ತೀರ್ಕೊಂಡಾರ. ಆಮ್ಯಾಗ ದಸರಾ ಕೊಡ್ತಾರ ಇವತ್ತು ಊರಾಗಿಲ್ಲ, ಅಮೇರಿಕಕ್ಕೆ ಹೋಗ್ಯಾರಲ್ಲ. ಆಮೇಲೆ ಹೇಮಂತ್ ಅವರು, ವಡ್ಕರ್ ಅವರು, ಪೆಟ್ರೋಲ್ ಬಂಕ್ ಮಾನೆ ಅವರು, MN ಪವರ್ ಅವರು, MN ಪವರ್ ಅಂತ ಅವತ್ತು ಹೇಗೆ ಮುಟ್ಟೆ ಜಾಗ ನಾವು ಕೊಡ್ತೀನಿ ನಾನು. ಆಮ್ಯಾಗ ಹಿಂಗಾಗಿ ನಾನು ಕರೀತಿದ್ದೆ ಮುಂದೆ ಕಟ್ಟಾಕ ಹೋಗ್ತಿಲ್ಲ. ನಾನು ಕಟ್ಟಾಕಿಲ್ಲ ಕಾರ್ಯಕ್ರಮ ಭೂಮಿ ಪೂಜೆ ಮಾಡಿದ್ರು ನಾವು ಅಡ್ವಾನ್ಸ್ ಕಾಲ್ ಇಟ್ಟು ಕಾಸು. ಅಲ್ಲಿಂದ ಸಾಹೇಬರು ಬೆಂಗಳೂರು ಕಳಿಸಿದ್ರು. ಹೊರಟ್ಟಿ ಸಾವಿರ 25 ಲಕ್ಷ ಕೊಡಿಸ್ಕೊಡ್ತಾನೆ ಏನು ವಿಚಾರ ಮಾಡ್ಬೇಕು ಇದಂತ್ರಿ. ನಮ್ಮ ಮರಾಠ ಸಮಾಜ ಹೊರಟ್ಟಿ ಸಾಹೇಬರು ಕೋನರೆಡ್ಡಿ ಸಾಹೇಬರು HK ಪಾಟೀಲ್ ಅವರು ಮಾಡಿದ ಋಣ 7 ಜನಕ್ಕೂ ತೀರ್ಸಕ್ಕಾಗಲ್ಲ. ಯಾಕಂದ್ರೆ 97 ಹೊರಟ್ಟಿ ಸಾಹೇಬರು ಕೋನರೆಡ್ಡಿ ಅವರು ನನ್ನ ಮೇಯರ್ ಮಾಡ್ಬೇಕಂತೇಳಿ ಇಷ್ಟೇ ಅವರ ರೊಕ್ಕ ಖರ್ಚು ಮಾಡ್ಕೊಂಡು ಎಲ್ಲ ಮಂದಿ ತೊಗೊಂಡು ಎಲ್ಲ ಅಡ್ಡಾಡಿ ಅವ್ರು ಸಿದ್ಧ ನೋಡಿದ್ರು. ಅವ್ರು ನಮ್ಮ ಮೇಯರ್ ಮಾಡ್ಬೇಕಂದ್ರೆ ಮ್ಯಾಗಿನ ಪೈರಿ 10 ಕಡಿಮೆ ಆಗಿತ್ತು, ಅದು 12 ಬಂದ್ರೆ ಇಲ್ಲಾಂದ್ರೆ ಅವಾಗ ಮರಾಠ ಸಮಾಜಕ್ಕೆ ಮೇಯರ್ ಕೊಡೋದನ್ನ ಪ್ರಮಾಣ ಸಾಹೇಬರು ಅವರು ಹೊರಟ್ಟಿ ಸಾಹೇಬ್ ಭಾಳ ಪ್ರಯತ್ನ ಮಾಡಿದ್ರು. ಭಾಳ ಕೋನರೆಡ್ಡಿ ಸಾಹೇಬ್ ಅಂತೂ ಅವ್ರ ಮನೆಗೆ ಬಂದಾಗ ಸೀರೆ ಕ್ಯಾಬಿನೆಟ್ ತಂದಿಟ್ಟಿದ್ರು. ಆವಾಗ ಅವರು ಅವ್ರಿಗೆ ಚೇಂಜ್ ಮಾಡೋದ್ರೆ ಸೀರೆ ಇದ್ದಿಲ್ಲ. ಅವ್ರ ಮನೆಯವ್ರ ಅವ್ರು ಮತ್ತು ನಮ್ಮ ದೇವರಿದ್ದ ಆ ಅಮ್ಮ ಅವ್ರ ಮನೆ ಸೀರೆ ಕೊಟ್ಟು 96 97 ಇಸ್ವಂದ್ರೆ ಆಗ್ತದೆ. ಅಷ್ಟು ಅವಾಗಿಂದ ನಮ್ಮ ಜೋಡಿ ಏನಾರು ಮಾಡ್ಬೇಕು ಸರ್, ಏನಾರು ಮಾಡ್ಬೇಕು ಅಂತೇಳಿ ಎಲ್ಲ ಮನೆಯಲ್ಲಿ ಹೊರಟಿರೋಲ್ಲ. ಅದು ನಮ್ಮ ಸಮಾಜಕ್ಕೆ ಒಂದು ಮುದ್ರಾ ನೆಲೆ ಆದ ಸರ್. ಇದು ನಾವು KC ಪಾರ್ಕ್ನೇ ಮೀಟಿಂಗ್ ಮಾಡೋಣ, ಇಲ್ಲ MN ಪವರ್ ಕೇಳಿದ್ರೆ ಚಂದ್ರಶೇಖರ್ ಪವರ್ ಇವರು ಸೀನಿಯರ್ 84-85 ವಯಸ್ಸಿನಲ್ಲಿ ಗುರಿಯೋಗ. ಮುಂದೆ ನಮ್ಮ ಎಲ್ಲ ಡೈರೆಕ್ಟರ್ ರವಿಚಂದ್ರ ಅವರೆಲ್ಲ ಮಾಡ್ಕೋತೀವಿ ಅಂತ ಸರ್. ಮುಂದೆ 1 ಕೋಟಿ ಸ್ಯಾಂಕ್ಷನ್ ಮಾಡಿಸಿರಿ ಸರ್. ಅದ್ರ 50 ಲಕ್ಷ ಬಂದು ಮುಂದೆ ಗೌರ್ಮೆಂಟ್ ಹೋಗೋದು ಮುಂದೆ ಇದಾಗುತ್ತೆ. ಅರ್ಧ ಆಗಿದ್ದು ಮತ್ತು ನಮ್ಮಲ್ಲಿ ಕೊಡೋಕ್ಕಿಲ್ಲ, ಯಾರು ಕೊಡಬೇಡ್ರಿ ಏನು ಕೊಡಬೇಡ್ರಿ ಅವೆಲ್ಲ ಇರುವ. ಆದ್ರೆ ಬೇರೆ ಜಾತಿಯವ್ರು ನಮ್ಗೆ ಇಷ್ಟು ಉಪಕಾರ ಮಾಡ್ಯಾರಿ. ಆ ಉಪಕಾರ 7 ಜನಕ್ಕೂ ಬರಕ್ಕೆ ಮೇಲ ಲಿಂಗಾಯತರಂತೂ ನಮ್ಗೆ ಭಯಂಕರ ಇಲ್ಲ. ಮುಂದೆ ಮತ್ತಿಗೆ ಸರ್ ಕಡೆ ಹೋದ್ರೆ ಅವ್ರು ಮಾತಾಡಿಲ್ಲ. ಮೊದಲು ಮಾಡಿ ಮಾನೇಸರು 5 ಲಕ್ಷ, ಮಾನೇಸರು ಇನ್ನೊಂದು ಹಾಕ್ಕೊಂಡ್ರೆ ಇದೆ ಏನು ಆನ್ಲೈನ್ ಹೋಗಿದ್ದು ಅದು ಮಾಡ್ಕೊಡೋದು ಅಂತ ಆಯ್ತು ಗೊತ್ತಿಲ್ಲ. ಇದನ್ನು ಕಟ್ಟಾಕ ಸರ್ 1 ಕೋಟಿ 35-40 ಲಕ್ಷ ರೂಪಾಯಿ ಖರ್ಚು ಮಾಡಿದೆ. ನಮ್ಮೆಲ್ಲ ಸದಸ್ಯರು 30-32 ಲಕ್ಷ ರೂಪಾಯಿ ಹಾಕಿದ್ವಿ. ಇನ್ನೊಂದಿಟ್ಟು ಉದ್ರಿ ಹೇಳಿದ್ವಿ. ಆ ಉದ್ರಿ ಯಾವ ಮಾಡ್ತೈತೆ ಗೊತ್ತಿಲ್ಲ. ಅದಕ್ಕೆ ನಿಮ್ಮ ಹೆಸರು ಉಳಿಸಬೇಕು, ಹೊರಟ್ಟಿ ಸಾಹೇಬ್ ಹೆಸರು ಉಳಿಸ್ಬೇಕು, ಕೋನರೆಡ್ಡಿ ಸಾಹೇಬರು ಅವ್ರ ಹೆಸರು ಉಳಿಸಾಕ ಇದನ್ನು ಮಾಡೇ ಸರ್. ಒಂದು ಸಣ್ಣ ನಿಮ್ಮ ಆಶೀರ್ವಾದ ನಮ್ಮ ಮಂದಿ ಕುಂಡ್ರಾಕ ಆಯ್ತು. ಬಟ್ ಒಂದು ಇದು ಯಾವುದೇ ಧಾರ್ಮಿಕ ಕಾರ್ಯಕ್ರಮ ನಮ್ಮ ಬೇರೆ ಕಲ್ಯಾಣ ಮಂಟಪ ರೊಕ್ಕಕ್ಕಾದ್ರೂ ಹಿಡಿದುಳ್ಳದು 1 ಲಕ್ಷ ಕೊಟ್ಟರೆ 50,000 ಕೊಡಿ ಯಾವ ಬೇಕಾದ ಜಾತಿಯವರು ಬರೋದು. ಅವ್ರ ಧಾರ್ಮಿಕ ಕಾರ್ಯಕ್ರಮ ಯಾರು ಮಾಡ್ತಾರೆ ಒಂದೇ ಮೇಂಟೆನೆನ್ಸ್ ಅಷ್ಟೇ ಕೊಡೋದು. ಯಾಕಂದ್ರೆ ರೊಕ್ಕ ಮಾಡೋದ್ರೆ ಮತ್ತೆ ಕಮರ್ಷಿಯಲ್ ಚಾಲು ಆಗ್ತದೆ, ಮತ್ತು ಅದು ತಿನ್ನೋದು ಅದು ಎಲ್ಲ ಚಾಲು. ಅದೊಂದು ಉದ್ದೇಶ ನಮ್ದಿಲ್ಲ. ಯಾಕಂದ್ರೆ ನಾಳೆ ಹೊರಟೆ ಸಾಹೇಬ್ ಮನೆಗೆ ಹೋದಾಗ ಏನಾದ್ರು ನಾವು ಚುಕ್ಕಿ ತಂದು ಒಳಗೆ ತಗೊಳಕ್ಕಾಗೋದು ಅಲ್ಲಿ ಹೊರಗೆ ಮುಂದೆ ನಾವು ಇರ್ತೇವೆ ಅಂದ್ರೆ ಅದೊಂದು ಕ್ಷೇತ್ರದಾಗ ಪ್ರಾಮಾಣಿಕತೆ ಇದ್ರೆ ನಮ್ಗೆ ಗೌರವ ಕೊಡ್ತಾರೆ ಯಾವಾಗಲೂ. ಅದಕ್ಕೆ HK ಪಾಟೀಲ್ ಅಂತೂ ಗೊತ್ತೈತೆ. ಅವ್ರು ಯಾರ ಚಾಟ ಅವ್ರನ್ನ ಅಲ್ಲೇ ದೂರ ಇಟ್ಕೊಡ್ತಾರೆ ನಡೀನಿ ಆಗ್ತಾರೆ. ಅದಕ್ಕೆ ಹೊರಟ್ಟಿ ಸಾಹೇಬ್ HK ಪಾಟೀಲ್ ಸಾಹೇಬ್ ಇವರು ಕೇಳ್ಬೋದನ್ನ ಏನು ಮಾಡೋದು. ಹೊರಟ್ಟಿ ಸಾಹೇಬ್ ಕಾರ್ಯಕ್ರಮ ಇವತ್ತು ಮೈಸೂರಾಗಿತ್ತು. ಕಲಾಕ್ಷೇತ್ರದೊಳಗೆ ಬಸವ ಜಯಂತಿ ಕಾರ್ಯಕ್ರಮ ಇತ್ತು. ಅದನ್ನು ಮನೆಗೆ ಹೋಗಿ ಕೈ ಹೋಗಿದೆ. ಅದು ಮ್ಯಾಗ್ BS ಮಾಡಿದ್ರು ಆಗಿಂದ ಬರೋದು ಅದು ಕ್ಯಾನ್ಸಲ್ ಮಾಡಿದ್ರು ಮತ್ತು ಸಮಾನ ಹೋಗ್ಬೇಕು. ಅದ್ರ ನಮ್ಮ ಮ್ಯಾಗ್ ನಮ್ಮ ಸಮಾಜ ಮಂದಿ ಮೇಲೆ ಮರಾಠ ಸಮಾಜ ಮೇಲೆ ಅವ್ರು ಎಷ್ಟು ಅಭಿಮಾನ ಇಟ್ಟಾರ ಅನ್ನೋದಕ್ಕೆ ಅದನ್ನು ನಾವು ಬಾಯಿ ಹೇಳಿದ್ರೆ ಇಲ್ಲೆಲ್ಲ ನಮ್ಮ ತೋಡ್ಕರ್ ಅವರು ಇಲ್ಲಿದ್ದರು. ಅವ್ರ ಕಡೆ ಹೋದರು ಸಾಹೇಬ್ರ ಹೆಂಗ್ರಿ ಅಂದ್ರೆ ಅವರು ಒಂದು 50 ಕಿಲೋ ಸಿಮೆಂಟ್ ಕೆಳಗೆ ಹೋಗ್ಯಾರ. ಯಾಕಂದ್ರೆ
ಮ್ಯಾಗಿನ ಸ್ಲ್ಯಾಬ್ ಫಿಕ್ಸ್ ಮಾಡ್ತೀವಿ, ಒಂದು 2 ನಿಮಿಷ ಯಾಕೆ ಆಗ್ತದೆ, ಒಬ್ಬರು ಸಿಮೆಂಟ್ ಕೊಡ್ತಾವ ಅಂತ ಹೇಳಿದ್ರು ಮರಾಠ. ನಾವು ಸ್ವಿಚ್ ಆಫ್ ಇಟ್ಬಿಟ್ಟು ಮುಂದೆ ಇವ್ರ ಮನೆಗೆ ಒಂದು 50 ಚೀಲ ಕೇಳ್ಕೊಂಡು ಹೋದ್ವಿ. ಲೆಕ್ಕ ಮಾಡಿದ್ರೆ ಎಷ್ಟು ಚೀಲ ಬರ್ತೈತೆ, 6 ಚೀಲ ಬರಲ್ಲ ಸರ್, ಒಂದು 50 ಚೀಲ ರೊಕ್ಕ ಕೊಡ್ತಾರೆ, 1 ಲಕ್ಷ ರೂಪಾಯಿ ಸರ್. ಅವ್ರು ಒಳಗೆ ಹೋಗ್ಬಂದು 2 ಲಕ್ಷ ಕೊಡ್ಬೋದು, 2 ಲಕ್ಷ ಕೊಡ್ಬೋದು. ಆಮೇಲೆ ಬ್ಯಾಡ್ರಿ ನಾವು ಸರಿಗೆ ಭಾಳ ಹೋದಾಗ ಆಮೇಲೆ ಇಷ್ಟ 20,000 ಕೇಳಿಲ್ಲ. ಇಲ್ಲಿಂದ ಚಲೋ ಯೂಸ್ ಆಗ್ತದೆ, ಈಗ ಭ್ರಷ್ಟಾಚಾರ ಇಲ್ಲ, ಪ್ರಾಮಾಣಿಕತೆ ಐತಿ. ಮತ್ತು SK ಪಾಟೀಲ್ ಸಾಹೇಬ್ರು ಹೇಳ್ಯಾರ ಬಿಡಿ ಮುಗಿಸ್ಬೇಕಂತ ನಿಮ್ಮದು. ಅದಕ್ಕೆ ಮುಂದೆ ಈಗ ಮುಗಿದು ಮ್ಯಾಗಿಂದ ನಾವು ಪಟ್ಟಿದ್ದೀವಿ. ಇವರು ಕುಂಡಿಯವರು ಅಂತ ಹೇಳಿ ಇವರು ದೊಡ್ಡ ವ್ಯಕ್ತಿ ಸರ್. ಇವರು ಕೋಟಿಗೂ ಹಾಸ್ಪಿಟಲ್ನಾಗ ಅಡ್ಮಿಟ್ ಇದ್ರು ಸರ್. ಇವರು ಬುಧವಾರ ಸಂಸ್ಥಾಪಕರು ಅಡ್ಮಿಟ್ ಇದ್ರು. ಸೀರಿಯಸ್ ಅವ್ರ ಅಕ್ಕನ ಅವ್ರ ಮನೆಯವರು ಇದ್ದಾರಲ್ಲ, ಅಲ್ಲಿ ಅವ್ರ ಮಾತು ತ್ರಾಸಾಗಿ ತೀರ್ಕೊಂಡೋಗಿಲ್ಲ. ಅಲ್ಲಿ ಊರಿನವರೆಲ್ಲ ಊರನ್ನೆಲ್ಲ ಅವ್ರ ಊರವ್ರು ಗಾಡಿ ತೊಗೊಂಡಿದ್ದಾರೆ. ಆಮೇಲೆ ನಾವು ಆಮೇಲೆ ಮರೆದ ತೊಗೊಂಡು ಅಡ್ಮಿಟ್ ಸೀರಿಯಸ್ ಆಯ್ತು. ಹೌದು ಸರ್, ಈಗ ಆಗೈತಿ ಕೆಲವು ಕಷ್ಟ ಮುಗಿಸ್ಬಿಟ್ಟು ಕೈ ಮುಗಿತು. ನಾವು ನಮ್ಮ ಆಸೆ ಇದೆ, ಮ್ಯಾಗಿಂದ ಸ್ಲ್ಯಾಬ್ ಹಾಕಬೇಕು. ಯಾರೂ ಇಲ್ಲ ನಮ್ಮ ಮನೆ ಮಾಡೋದು, ನೀವು ಒಬ್ಬರ ಕಡೆ ಆಗೈತೆ ಸರ್. ಕೈ ಮುಗಿತು, ಈಗ ರೊಕ್ಕ ಹಾಕಿ ನಾವು ರಗಡೈತಿ, ನಾವೆಲ್ಲ ಇದೆ, ನಮ್ಮ ಆಸೆ ಇದೆ. ನಾವು ಲಾ ಕಡಿಮೆ ಇದೆ, ಸ್ಲ್ಯಾಬ್ ಆಗಬೇಕು. ನಾನು ಸೀರಿಯಸ್ ಇರ್ತಾರೆ ಅವ್ರ ಮಾತಿಗೆ ಸಾಹೇಬ್ರ ಕಡೆ ಸಾಹೇಬ್ರ ಎಷ್ಟು ಬೇಡ ಆಶೀಸಿನ ಆದ್ರೆ ನಾವು ಅವತ್ತಿನ ಹಬ್ಬದ ಆಯ್ತು ಸರ್. ನಿಮ್ಮೆಲ್ಲ ಆಶೀರ್ವಾದ ಇದೆ, ಇದೆಲ್ಲ ಏನು ಕೂಡಿರುವಂತ ನೋಡ್ರಿ. ಖರೀದನ ಎಂಥ ವ್ಯಕ್ತಿಗಳು ಬಂದಿರಿ, ಬರೀ ಇಂಥವ್ರ ಹೆಸರು ಐತಿ, ಇಂಥವ್ರು ಮಾಡ್ಯಾರ ಅಂತ ಅದಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಇವತ್ತು ನಿಮ್ಮ ಋಣ ತೀರ್ಸಕ್ಕಾಗೋದಿಲ್ಲ. ಎಷ್ಟು ಮಂದಿ ಕರ್ಕೊಂಡ್ರೆ ಕೊಡ್ಬೇಕು ಸರ್, ಎಷ್ಟು ಮಂದಿ ನಾವು ಬೇಡ ಕೊಟ್ಟು ಮತ್ತೆ ಮೊನ್ನೆ ಲಾಸ್ಟ್ ಇದು ಸುಣ್ಣ ಬಣ್ಣ ಹಚ್ಚೋಣ ತೊಗೊಂಡ್ಬಿಟ್ಟಿರೋದು ಸರಿ ಇದಾಗುತ್ತೆ. 5 ಲಕ್ಷ ಕೊಡ್ತೀನಿ ನಿಮ್ಮದು ಆಯ್ತು ಬಂದ್ವಿ, 10 ಮಾಡ್ಕೊಡ್ತೇವೆ ನಾವು ಆಯ್ತು ಸರ್. 5 ಲಕ್ಷ ರೂಪಾಯಿ ಅದಕ್ಕೆ ಇಲ್ಲಿವರೆಗೆ ಆಗಿದೆ. ಅದಕ್ಕೆ ಸಾಹೇಬರಲ್ಲಿ ಇನ್ನೊಂದು ವಿನಂತಿ, ಮುಂದೆ ನಮ್ಮದೊಂದು ಮರಾಠ ಪೀಠ ಮಾಡೋ ಉದ್ದೇಶ ಇದೆ. ಅದಕ್ಕೆ ಒಂದು 2 ಎಕರೆ ಬೇಡ ಸರ್ಕಾರ ಇದೆ, ಅದಕ್ಕೆ ಏನು ಬೇಕು ಅದೆಲ್ಲ ವ್ಯವಸ್ಥೆ ಮಾಡೋದು. ಅದೊಂದು ಆಸೆ ನನ್ನ ಜೀವನದಾಗ 40 ವರ್ಷದಿಂದ ಒಂದು ಆಸೆ. ನಾನು ಕಷ್ಟಪಟ್ಟಿದ್ದಿಲ್ಲ, ನಾನು ಭಾಳ ಪಡ್ಸಂತಾಗಿದ್ದೆ. ನಾವು ಬೆಳವಣಿಗೆ ಆಗಿದ್ದೆ ಅಂದರೆ ಮನೆಯವ್ರು ಲಗ್ನ ಮಾಡ್ಕೊಂಡು ಕೂಡ ನಾವು ಬೆಳವಣಿಗೆ ಅವ್ರ ಪುಣ್ಯದಿಂದ ಇವತ್ತು ನಾವು ಈ ಸ್ಥಾನಕ್ಕೆ ಮತ್ತೆಲ್ಲ ಫ್ಯಾಕ್ಟ್ರಿನೂ ಒಂದು ಹೆಸರು ಹೇಳ್ತೀನಿ, ಮನೆಯೂ ಒಂದು ಹೆಸರು ಹೇಳ್ತೀನಿ. ಅವ್ರು ಯಾವಾಗ ನಾವು ಸ್ಟಾರ್ಟ್ ಹೇಳಕ್ಕೆ ಹೋಗೋದು. ಅದಕ್ಕೆ ಆ ರೀತಿ ಒಳಗೆ ಬೆಳೆಯಬೇಕು. ಅದು ಏನೋ ಅಡಕಡೆ ಬಂತು, ಅದಕ್ಕೆ ಅದೊಂದು ಪೀಠಕ್ಕೆ ಸಾಕು ನಾವು ಆಶೀರ್ವಾದ ಮಾಡಬೇಕು. ನಾನು ನನ್ನ ಸ್ವಂತಕ್ಕೆ ಏನೂ ಕೇಳಿಲ್ಲ, ನಾವು ಯಾವುದೂ ಎಲೆಕ್ಷನ್ ಟಿಕೆಟ್ ಕೇಳೋದಿಲ್ಲ. ಯಾಕಂದ್ರೆ ನಾವು ಆಸ್ಪತ್ರೆ ಭಾಳ ತ್ರಾಸೋದು ಜಾತಿ ಒಳಗೆ ನಮ್ಗೆ ದುಡ್ಡು ಇಲ್ಲ. ಅದಕ್ಕೆ ಹೊರಟಿ ಸಾಹೇಬ್ ಕೈ ಮುಗಿತೇನೆ, ಅದೊಂದು ನಮಗೆ ಪೀಠ ಮಾಡಿಕೊಡು ಸಾಹೇಬ್. ಆ ಪೀಠಕ್ಕೆ ರಾಷ್ಟ್ರ ಮಾಡೋದು ಇಡೀ ನಾನು 13 ಜಿಲ್ಲಾ ಮರಾಠ ಪೀಠನೇ ಇರ್ತದೆ. ಅದಕ್ಕೆ ಅದೊಂದು ಏನಾರ ಮಾಡಿಕೊಟ್ಟು. ಈಗ ನಮ್ಗೆ ಇಲ್ಲಿ ನಾಲ ಆಗತ್ತೈತಿ, ಕಂಪೌಂಡ್ಗೆಲ್ಲ ನಮ್ಮ ಕಡೆ ತೋರಿಸಿಲ್ಲ. ಪ್ರಾಧಿಕಾರ ಚೇರ್ಮನ್ ಬಂದಾರಲ್ಲ ಸ್ವಲ್ಪ ಅವ್ರು ನೀವು ಹೇಳಿದ್ರೆ ಅವ್ರು ನಾಲದಿಂದ ಗೌರ್ಮೆಂಟ್ ನಾಲ ಸರ್, ಗೌರ್ಮೆಂಟ್ ನಾಲ. ಅದು ಹೊರಟಿ ಸಾಹೇಬ್ ನೀವು ಹೇಳಿದ್ರೆ ಅದೊಂದು ನಾಲ ಆಗ್ತದೆ. ಆಮೇಲೆ ಒಂದು ಸಣ್ಣ ಹೈಮಾಸ್ ಅದಕ್ಕೆ ದಯಮಾಡಿ ಶ್ರೀನಿವಾಸ ಮಾನ್ಯವಂತೂ ಈಗ ಹಾನಗಲ್ಗೆ ಹೋಗ್ಯಾರ. ಅವರಿಗೆ ಸಾಹೇಬರು ಹೇಳಿದಾರೆ ನಾನು 5 ಲಕ್ಷ ಕೊಡ್ತಾರೆ ಮಾಡೋದು. ಅದೇನು ಮಾಡಿದ್ರು ಈಗ ಸರ್ ಹಾನಗಲ್ಗೆ ಹೋಗ್ತೀನಿ, ನನಗೇನೆಲ್ಲ ಏನಿಲ್ಲ, ಅದೇ ಮಂದಿಗೆ ಅದಕ್ಕೆ ನೀವು 2,000 ಆಯಿತು. ಅದಕ್ಕೆಲ್ಲ ಇವತ್ತಿನ ದಿನ ನಾವೇನು ಬಂದಿರಿ ಸರ್, ನಾವೇನು ಆಶೀರ್ವಾದ ಮಾಡಿ ಎಲ್ಲ ಕುಂಡು ಈ ಜಗ ನೋಡಿದ್ರೆ ಸರ್ ಸೌಳ ಜಗ ಇವತ್ತಿಷ್ಟು ಒಂದು ಬಂಗಾರ ಅಂತ ಜಗ ಇದೆ. ಅದಕ್ಕೆಲ್ಲ ಪ್ರಾಣಿಗಳು ನೀವು ಅದಕ್ಕೆ ಎಷ್ಟು ನಿಮಗೆ ಥ್ಯಾಂಕ್ಸ್ ಹೇಳಿದರು. ನಿಮ್ಮ ಋಣ ತೀರ್ಸೋಕ್ಕಾಗೋದು ನಾವು ಅದಕ್ಕೆ ರಿಟರ್ನ್ ಮಾಡಿಕೊಂಡ್ರೆ ಮುಂದೆ ಜಗಪ್ಪನವರು ಅವರು ಭಾಳ ಪ್ರಾಮಾಣಿಕರು. ಹಗಲಿ ರಾತ್ರಿ ನಾವು ದುಡಿಯಿರ್ತಾರೆ. ಆದ್ರೆ ಟಿಕೆಟ್ ಕೊಡ್ಸೋದೇ ನಾನು ಸಪೋರ್ಟ್ ಮಾಡೋದು, ಇನ್ನೊಬ್ಬರು ಮಾಡ್ಕೊಡ್ತಾರೆ ಇರಲಿ. ಆದರೂ ನಮ್ಮ ಮೇಲೆ ಕಾಳಜಿ ಅದ. ಒಂದು DR ಪಾಟೀಲ್ ಸಾಹೇಬ್ ಇಷ್ಟು ಮಟ್ಟ ಬಂದರು, ನಾವು ಹಾಕ್ಯಪ್ಪ ನಮ್ಮ ಅಣ್ಣ ನಡ್ಕೊಂಡು ಕೊಡ್ರಿ ಅಂತ ಅವ್ರು ನಡ್ಕೊಂಡು ಅವ್ರ ಕಡೆಯಿಂದ ಎಲ್ಲ ಬಾಗಿ ಮುಗಿಸಿದೆ. ಅವರು ಭಾಳ ಖುಷಿ ಆದ, ಭಾಳ ಸಂತೋಷಪಟ್ಟರು. ಏನು ಭಾಳ ಆನಂದ ಆಚರಣೆ ಅಂತಂದರೆ ಭಾಳ ಖುಷಿ ಪಡ್ರು. ಅದಕ್ಕೆ ಅದು ನಿಮ್ಮ ವಿಶ್ವಾಸ ಉಳಿಸ್ಕೊಂಡು ಹೋಗ್ತೀವಿ. ಮತ್ತು ಇನ್ನೊಂದು 2 ತಿಂಗಳು ಆದಮೇಲೆ ಇದು ಚುನಾವಣೆ ಆಗ್ತದೆ. ಮನಸ್ಸಲ್ಲಿ ವ್ಯಕ್ತಿಗಳ ಜೊತೆ ಚುನಾವಣೆ ಮಾಡ್ತಾರೆ 3 ವರ್ಷಕ್ಕೆ. ಅಂದರೆ ಈಗ ಏನಾದ್ರು ಮಾಡ್ಕೊಂಡು ಮತ್ತು ಹೆಚ್ಚು ಕಡಿಮೆ ಹೊಡ್ಯಾಕಂದ್ರೆ ಅದು ಗೌರ್ಮೆಂಟ್ ತಾವು ಹಂಗೆ ಬಯಲ ಮಾಡಿ ಅದು ತಾವ ಕೊಟ್ಬಿಟ್ಟು. ಅದಕ್ಕೆ ಮುಂದೆ ಬರೋರು ಏನಾದ್ರಿ ಇನ್ನೊಂದು 2 ತಿಂಗಳು ಎಲೆಕ್ಷನ್ ಐತಿ, ಮುಂದೆ ಬರುವಂಥ ಚಲೋ ಇದ್ದವ್ರನ್ನ ಇದನ್ನು ನಡೆಸ್ಕೊಂಡು ಹೋಗ್ಬೇಕು. ನಾನಂತೂ ಮುಂದೆ ಇಲ್ಲಿ ಇರೋದಿಲ್ಲ. ಯಾಕಂದರೆ ಎಲ್ಲ ಮಾಡಿ ಸ್ವಲ್ಪ ವಿನಂತಿ. ಯಾಕಂದ್ರೆ ನನ್ನ ಉದ್ಯೋಗ ಕೊಡಬೇಕು,
ಭೋಜನ ನಿಲಯವನ್ನು ಸನ್ಮಾನ್ಯ DES ಅಂತ ಹೇಳ್ತಾರೆ, ಚೈತನ್ಯದ ಸಂಕೇತ ಅಂತ ಹೇಳ್ತಾರೆ. ನನ್ನ ಸಮೃದ್ಧಿ ಮತ್ತು ಚೈತನ್ಯ ಪೀಳಿಗೆಯಿಂದ ಪೀಳಿಗೆಗೆ ಸಾಗಬೇಕು, ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಆಗುವುದನ್ನು ರಾಷ್ಟ್ರದಲ್ಲಿ ಇವತ್ತು ನಾನು ಸಚಿವರು ಮತ್ತು ಮಾನ್ಯ ಸಭಾಪತಿಗಳು ಬೇಡಿಕೆಯನ್ನು ಎಲ್ಲ ಗಣ್ಯರು ಕೂಡ ದೀಪವನ್ನು ಪ್ರಜ್ವಲನೆ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಇದೀಗ ಕಾರ್ಯಕ್ರಮದ ಸಂದರ್ಭದಲ್ಲಿ ಬರ್ತಂದಿರುವಂತಹ ಮಾರ್ಗದರ್ಶಿಕೆಯ ವಿಧಾನ ಪರಿಷತ್ನ ಗೌರವಾನ್ವಿತ ಸಭಾಪತಿಗಳಾದ ಶ್ರೀ ಬಸವರಾಜರು ಮತ್ತು ಆಂಧ್ರ ಕ್ಷೇತ್ರದ ಶಾಸಕರಾದಂತಹ ಶ್ರೀ ಮಾನ್ಯ ಹುಬ್ಬಳ್ಳಿ ಧಾರವಾಡ ಕರಾವಳಿ ಜಿಲ್ಲಾಧ್ಯಕ್ಷರಾದ ಅಧ್ಯಕ್ಷರಾದಂತಹ ಶಾಖೆ ಸ್ಮರಣ ಸಂಖ್ಯೆಯನ್ನು ಗೌರವಾನ್ವಿತ ವಿಧಾನ ಪರಿಷತ್ ಜೊತೆಗೆ ಈ ಜಾಗ ಮಂಜೂರು ಮಾಡೋದ್ರಿಂದ ಹಿಡ್ಕೊಂಡು ಇದನ್ನು ಕಟ್ಟು ಮಾಡೋ ಏನ್ ಸಮಸ್ಯೆ ಇತ್ತಂತ ಪ್ರತಾಪ್ ಚವ್ಹಾಣ್ ಈಗಾಗಲೇ ಸವಿಸ್ತಾರವಾಗಿ ಹೇಳ ಇದಕ್ಕೆ ದೊಡ್ಡ ಆಶೀರ್ವಾದ ಸನ್ಮಾನ್ಯ ಬಸವರಾಜ ಹೊರಟ್ಟಿಯವರು, ಸನ್ಮಾನ್ಯ HK ಪಾಟೀಲ್ ಅವರು ನಾವೆಲ್ಲರೂ ಒಪ್ಕೋತೀವಿ. ಇವತ್ತು ಈ ಭವನ ನಿರ್ಮಾಣ ಆಗಬೇಕಾದಾಗ ಇದ್ರ ಫೌಂಡೇಶನ್ ಸ್ಟೋನ್ ಹಾಕಿದ ನಂತರ ನೀರು ಹೊಡಿದ್ರು ಹೇಳ್ಕೊಂಡು ಎಲ್ಲಾನು ನೋಡ್ಕೊಂಡು ಬಂದಿರೋ ನೀರಿನ ವಾಕಿಂಗ್ ಬಂದ್ರು ಎಲ್ಲ ಬಂದ್ರು ಪ್ರತಾಪ್ ಹಿಂಗಾಗಿರ್ಬೋದು ಹಿಂಗಾಗಿರ್ಬೋದು ಅನ್ನೋಂಥ ವ್ಯವಸ್ಥೆಯಲ್ಲಿ ನಾವು ಬರ್ತೀವಿ. ಒಕ್ಕಟ್ಟಿನ ಕೊರತೆ ಇರ್ತಾವ. ಎಲ್ಲಿ ಭವನ ಕಟ್ಬಿಟ್ರೆ ಪ್ರತಾಪ್ ಹೀರೋ ಆಗ್ತಾರ ಹೇಳಿ ಅದೊಂದು ದೊಡ್ಡ ಸಮಸ್ಯೆ ಇತ್ತು. ಅವಾಗ ಇದನ್ನ ಕಟ್ಟಬೇಕು ಕಟ್ಟಬಾರ್ದು ಚರ್ಚೆ ನನ್ನ ಮನೆಗೆ ಬಂದ ಬೆಳಿಗ್ಗೆ 7 ಗಂಟೆಗೆ ನಾನು ಭಾಳ ಹೆಡೆಕ್ ಆಗೈತಿ, ಏನ್ ಮಾಡ್ಬೇಕು ಅಂತ. ಯಾವ್ದು ಹೆಡೆಕ್ ಇರ್ತದೆ ಅದನ್ನ ಕಟ್ಟಿದಾಗ ಲೀವ್ ಆಗ್ಬೇಕು ಅಂತ ಹೇಳಿದ್ರೆ ಇವತ್ತು ಈ ಭವನ ಆಗೈತೆ ಅಂದ್ರೆ ನಾವೆಲ್ಲರೂ ಕೂಡ ಎಷ್ಟು ಸಂತೋಷದಿಂದ ಇವತ್ತು ಬಂದು ಉದ್ಘಾಟನೆ ಮಾಡಿರೋ ನಮ್ಮ ನಾಯಕರಂತ ಸನ್ಮಾನ್ಯ HK ಪಾಟೀಲ್ ಸಾಹೇಬ್ ಅಂದ್ರೆ ಪ್ರತಾಪ್ ಚವ್ಹಾಣ್ ಅವರಿಗೆ HK ಪಾಟೀಲ್ ಸಾಹೇಬ್ರಿಗೆ ದೊಡ್ಡ ಸಂಬಂಧ. ಅವ್ರಂದ್ರೆ ದೇವರಂತೆ ಟ್ರೀಟ್ ಮಾಡ್ತಾರೆ. ನಾನು ನೋಡ್ಕೊಂಡ್ ಬಂದೆ, ಯಾವುದೇ ಕೋಆಪರೇಟಿವ್ ಸೊಸೈಟಿ ಚುನಾವಣೆ ಇರಲಿ ಯಾವುದೇ ಇರಲಿ ಅವ್ರ ಜೊತೆಯಲ್ಲಿ ಒಂದು ಸಂಬಂಧವನ್ನು ಇಟ್ಕೊಂಡ್ ಬಂದವರು. ಅದು ಕೂಡ ಹೊರಟಿ ಸಾಧನೆ ಹೇಳ್ತಾರೆ ಸುಪ್ರೀಂ ಕೋರ್ಟ್. ಇವ್ರನ್ನ ಮೇಯರ್ ಮಾಡೋಷ್ಟು ಮೆಜಾರಿಟಿ ಮಾಡಿಬಿಟ್ಟಿದ್ವಿ. ಯಾವುದೇ ಪರಿಸ್ಥಿತಿಗಳು ಇವ್ ಮೇಯರ್ ಆಗೇ ಹೋಗೋಣ. ಒಂದು 5 ನಿಮಿಷದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅವತ್ತು ಮೇಯರ್ ಆಗಲಿಲ್ಲ. ಒಂದು ಬಾರಿ ತಗೊಂಡ್ಬಿಟ್ರು. ಅವತ್ತ ನಾನು ಉಮೇಶ್ ಪಟೇಲ್ CS ಪಾಟೀಲ್ ನಮ್ಮೊಂದು ಹಳೆ ತಂಡ ಇಲ್ಲೇ ಜವಳಿ ಕೊಡ್ತಾರೆ, ಎಲ್ಲರೂ ಕೂಡಿ ಪ್ರತಾಪ್ ಚವ್ಹಾಣ್ ಮಾಡ್ಬೇಕು ಅಂತ ಒಂದು ತೀರ್ಮಾನದಾಗಿದ್ವಿ ನಾವು. ಅಂತ ವಿಷಯದೊಳಗೆ ಒಂದು ಬಾರಿ ತಪ್ಪಿದ್ರು ಕೂಡ ಸಮಾಜ ಸೇವೆ ಅನ್ನೋದು ಮಾತಾಡೋದು. ಅಂತ ಸಮಾಜ ಸೇವೆಯನ್ನ ಇವತ್ತು ಬಿಲ್ಡಿಂಗ್ ಕಟ್ಟುವುದರ ಮೂಲಕ ಇನ್ನೊಂದು ನಾವು ಸತ್ಯ ಒಪ್ಕೊಂಡ ಇದೇನೈತೆ ನಾನು ದೊಡ್ಡ ಬೆಳೆದಿದ್ರೆ ನಮ್ಮ ಮನೆಯವ್ರ ಕಾರಣ ಅಂತ, ಅದಕ್ಕೆ ಅದು ನಮ್ಮ ಬೀಗತರ ಕಾರಣ ಅಂತ ನಾ ಹೇಳಿದೆ. ಅಂತ ವ್ಯವಸ್ಥೆಗೆ ಒಬ್ಬ ಆತ್ಮೀಯ ಗೆಳೆಯನಾಗಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾರಪ್ಪ ಅಂದ್ರೆ ನಾವೆಲ್ಲರೂ ಪ್ರೋತ್ಸಾಹ ಕೊಡ್ಬೇಕು. ಅದಕ್ಕೆ ಕೆಲವು ಮಂದಿ ಸಹಾಯ ಮಾಡಿದವ್ರ ಹೆಸರು ಹೇಳಿದ್ರು. ಸಹಾಯ ಎಷ್ಟು ಮಟ್ಟಿಗೆ ಮಾಡಿದ್ರು ಅಂದ್ರೆ ಬಹಳ ಕೈ ಸೋತಾಗ ಅವಾಗ 50,000 ಕಟ್ಟಿದ್ರು ತೊಂದರೆ ಆದಾಗ ಸಹಾಯ ಮಾಡಿದ್ರೆ ಇವತ್ತು ನಾವು ದೇವರಂತ ಟ್ರೀಟ್ ಮಾಡಿದ್ರು. ಅದಕ್ಕೆ ಅಂತ ವ್ಯವಸ್ಥೆಗೆ ನಾವು ಪೂರಕವಾಗಿ ಎಲ್ಲರೂ ಕೂಡ ಕೆಲಸ ಮಾಡಿದ್ವಿ. ಈ ಸಮುದಾಯ ಭವನವನ್ನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ಭಾಗವಹಿಸಿ ಇವತ್ತು ನಮ್ಮ ಮಳೆಯ ಮದುವೆ ನಾನು ನರ್ಗದ್ ಹೋಗ್ಬೇಕಿತ್ತು. ಇಷ್ಟೊತ್ತಿಗೆ
ಒಂದು 10 ನಿಮಿಷ ಭಾಗವಹಿಸಿ ಆಗಲೇ ಹೋಗ್ತೀನಿ ಅಂತಂದ್ರೆ, ಇಲ್ಲ ನೀವು ಭಾಷಣ ಮಾಡಿ ಹೋಗ್ಬಾರ್ದು ಅಂತಂದ. ಏನೇ ಇರಲಿ ಒಳ್ಳೆ ಕೆಲಸ ಮಾಡಿರಿ, ಪ್ರತಾಪದ ಕಮಿಟ್ಮೆಂಟ್ ಇದೆ. ಚುನಾವಣೆಗಿಂತ ಹೆಚ್ಚು ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿ ಮರಾಠ ಪೀಠ ಮಾಡ್ಬೇಕಂತ ಯಾರಿಗೂ ನಮ್ಮ ಚೆನ್ನಾಗಿರ್ಲಿಲ್ಲ. ಮರಾಠ ಪೀಠ ಮಾಡಬೇಕು ಅಂತ ವ್ಯವಸ್ಥೆ ತಂದಾಗ ನಾವು ಶ್ರೀನಿವಾಸ ಪಾಟೀಲ್ ಸಾಹೇಬ್ಗೆ ಅದ್ರ ಜವಾಬ್ದಾರಿ ಹಾಕೋದು. ಅವ್ರು ಏನು ಮಾಡ್ತಾರೆ ಅದಕ್ಕೆ ನಾವೆಲ್ಲರೂ ಸಹಕಾರ ಮಾಡೋದು, ಮಾಡಿ ಏನಾದ್ರು ಮಾಡಿದ್ರು ಮಾಡ್ತಕ್ಕಂಥದ್ದು. ಇವತ್ತು ಸಂತೋಷ್ ಸಾಹೇಬ್ ಬರಬೇಕಿತ್ತು, ಅವ್ರಿಗೆ ಕಾಲ್ ಆಪರೇಷನ್ ಆಗಿ ಸ್ವಲ್ಪ ಸಮಸ್ಯೆ ಆಗಿದ್ದರಿಂದ ಅವ್ರು ಬರಲಿಲ್ಲ. ಅದಕ್ಕೆ ಅವ್ರಿಗೂ ಕೂಡ ವಿಶೇಷವಾದಂಥ ಅಭಿನಂದನೆ ಹೇಳಿ ಇವತ್ತು ಒಳ್ಳೆ ಕಾರ್ಯಕ್ರಮ ಮಾಡಿ ಸನ್ಮಾನ್ಯ ಎಚ್ ಕೆ ಬಾಲ್ ಸಾಹೇಬ್ ನಾಯಕತ್ವದಲ್ಲಿ, ಬಸವರಾಜ ಸಾಹೇಬ್ ನಾಯಕತ್ವದಲ್ಲಿ ಇವತ್ತು ಉದ್ಘಾಟನೆ ಆಗಿದೆ. ಬಹಳ ಸಂತೋಷ ಆಗಿದೆ ಅನ್ನುವಂಥ ಮಾತನ್ನು ಹೇಳಿ ತಮಗೆಲ್ಲರಿಗೂ ಶುಭ ಕೋರಿ ನಮ್ಮ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೊರೋನಾ ಬೇಕಂತ ತಿಳ್ಕೊಂಡು ಹೇಳಿ ಎಲ್ಲಿ ನಾವು ಹೋಗ್ತೀವಿ ಅದೆಲ್ಲ ಬರ್ತೀವಿ. ನಮ್ಮ ಬಿಟ್ಟೇರಿಲ್ಲ, ಇದಾಗಬೇಕು ಸರ್, ಅದಾಗಬೇಕು ಸರ್, ಹಿಂಗಾಗಬೇಕು, ಇದಾಗಬೇಕು ಅಂತ ಹೇಳ್ತಿದ್ರು. ಭಾಳ ಪ್ರಯತ್ನ ಪಟ್ಟು ಅವರು ಮತ್ತು ಅವ್ರ ಸ್ನೇಹಿತರು ಇದೊಂದು ಭವನವನ್ನು ನಿರ್ಮಾಣ ಮಾಡಿದರು. ಇವತ್ತು ನಮಗೆಲ್ಲ ಭಾಳ ಹೆಮ್ಮೆ ಅನಿಸಿದೆ. ಅವ್ರ ಮೊದಲಿನ ಪರಿಸ್ಥಿತಿಯನ್ನು ಹೇಳಿದ್ರು, ಕುಂದ್ರಾಕ ಜಾಗ ಇಲ್ಲ ಅಂತ. ಇವತ್ತು ತಮ್ಮದೇ ಆದಂಥ ಸಮುದಾಯಕ್ಕೆ ಇದೊಂದು ಉತ್ತಮವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಿ ಇದೊಂದು ಉತ್ತಮವಾದಂಥ ಕಟ್ಟಡ ಕಟ್ಟಿ ಎಲ್ಲ ಕಾರ್ಯಕ್ರಮಗಳು, ಸಣ್ಣ ಸಣ್ಣ ಕಾರ್ಯಕ್ರಮಗಳು, ಸಮಾಜದ ಕೆಲಸ ಇಂತೆಲ್ಲ ನಡೀತಾವೆ. ಅದನ್ನು ಕೂಡ ಇದನ್ನು ಮೇಂಟೈನ್ ಮಾಡೋಕ್ಕೆ ಬೇರೆಯವ್ರಿಗೆ ಸಹಿತ ನಾವು ಅದನ್ನು ಬಾಡಿಗೆಯಿಂದ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಒಟ್ಟಾರೆ ಹೇಳ್ಬೇಕಂದ್ರೆ ಒಂದು ಕಟ್ಟಡವನ್ನು ಕಟ್ಟಬೇಕಾದ್ರೆ ಭಾಳ ಕಷ್ಟಪಡಬೇಕಾಗ್ತದೆ ಇವತ್ತಿನ ದಿನಗಳಲ್ಲಿ. ಅದರಲ್ಲಿ ಇವತ್ತಿನ ಅಂದರೆ ಸಣ್ಣ ಸಣ್ಣ ಸಮಾಜದವರು ಇದರಲ್ಲಿ ಇಂಥ ಒಂದು ದೊಡ್ಡ ಕೆಲಸಕ್ಕೆ ಆಗಬೇಕಾದ್ರೆ ಎಲ್ಲರೂ ಸಹಾಯ ಸಹಕಾರ ಬೇಕಾಗುತ್ತೆ. ಆ ಎಲ್ಲರ ಸಹಾಯ ಸಹಕಾರವನ್ನು ತೆಗೆದುಕೊಳ್ಳಿಕ್ಕೆ ಚವ್ಹಾಣ ಅವರು ಮತ್ತು ಅವರೆಲ್ಲ ಸ್ನೇಹಿತರು ಪ್ರತಿದಿನ ಪ್ರತಿನಿತ್ಯ ಎಲ್ಲ ಪ್ರಯತ್ನ ಮಾಡಿ ಒಂದು ಹತ್ತಿರ ತಂದು ಇವತ್ತು ನಾವು ನೀವೆಲ್ಲ ಈ ಕಟ್ಟಡದಲ್ಲಿ ಕೂತ್ಕೊಂಡು ಉತ್ತಮವಾದಂಥ ವಾತಾವರಣವನ್ನು ನಾವು ಕಾಣ್ತೀವಿ. ಅದಕ್ಕೆ ಕಾರಣೀಭೂತರಾದಂಥ ಈ ಸಮಾಜದ ಎಲ್ಲರಿಗೂ ನಾನು ಮೊದಲಿಗೆ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದೀನಿ. ಒಂದು ಉತ್ತಮವಾದಂಥ ಕೆಲಸವನ್ನು ನೀವು ಮಾಡಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಒಬ್ಬರು ಮಾಡಲಿಕ್ಕೆ ಆಗಂಗಿಲ್ಲ, ಆಮೇಲೆ ಮಾಡಲಿಕ್ಕೆ ಉತ್ತಮವಾದಂಥ ಕೆಲಸವನ್ನು ಮಾಡಲಿಕ್ಕೆ ಹೋದಾಗ ಕಾಲೆಲ್ಲ ಭಾಳ ಬಂದಿರ್ತಾರೆ. ಏನೇನೋ ನಿಸರ್ಗದ ನಿಯಮ ಅದ, ಒಬ್ಬರಿಗೆ ಹೊರಗೆಲ್ಲ ನಿಸರ್ಗದ ನಿಯಮನ ಆಗಿದೆ. ಅಂಥದ್ರಲ್ಲಿ ಒಂದು ಬೋರ್ಡನ್ನು ಕಟ್ಟಿ ಸಮಾಜ ಎಲ್ಲರಿಂದ ಸಹಕಾರವನ್ನು ಮಾಡಿದ್ದೀರಿ. ಮತ್ತು ಇನ್ನೂ ಇದಕ್ಕೆ ಅನೇಕ ರೀತಿಯ ಸೌಲಭ್ಯಗಳು ಬೇಕಾಗ್ತವೆ. ನಾವು ಹೇಳಿದ್ದಾರೆ, ನಾವು ಎಸ್ಕೆ ಪಾಟೀಲರು, ಕೋನಡ್ಡಿಯವರು, ಮನೆಯವರು ಎಲ್ಲರೂ ಕೂಡಿ ಏನು ಸಾಧ್ಯ ಇದೆ ಅದನ್ನು ಮಾಡಲಿಕ್ಕೆ ತಯಾರಿದ್ದೀವಿ. ಬರುವಂಥ ನಿರ್ಮಾಣದಕ್ಕೂ ಇನ್ನೂ ಈಗಾಗಲೇ ಒಂದು ಅರ್ಜಿಟಾಣ ಈಗಾಗಲೇ ಅದನ್ನು ನಾವು ಮಾಡ್ತೀವಿ. ಖಂಡಿತವಾಗಿ ನಾವೇನಂದ್ರೆ ಇದಕ್ಕೆ ಉತ್ತಮವಾದಂಥ ಕೆಲಸವನ್ನು ಮಾಡೋಕ್ಕೆ ಭಾಳ ಸ್ವಚ್ಛವಾದಂಥ ಕೈ ಇಟ್ಕೊಂಡಿವಿ. ಎಲ್ಲ ರೀತಿಯಿಂದ ಬರುವಂಥ ನಿರ್ಮಾಣದಲ್ಲಿ ಈ ಮರಾಠ ಸಮುದಾಯಕ್ಕೆ ನಾವೆಲ್ಲರೂ ನಮ್ಮದೇ ಸಮುದಾಯವನ್ನು ಭಾವನೆ ಇಟ್ಕೊಂಡು ಎಲ್ಲ ರೀತಿಯಿಂದ ನಿಮಗೆ ಎಲ್ಲ ರೀತಿ ಸಹಕಾರವನ್ನು ನಾವು ಮಾಡ್ತೀವಿ. ಮತ್ತು ಏನೇನು ಸಣ್ಣ ಪುಟ್ಟ ಕೆಲಸ ಅವನ್ನೆಲ್ಲ ಮಾಡಿಕೊಡುವಂಥ ಜವಾಬ್ದಾರಿ ಇಟ್ಕೊಳ್ತೀವಿ. ಸರ್ಕಾರದಿಂದ ಆಗಲಿ, ಸಾರ್ವಜನಿಕರಿಂದ ಆಗಲಿ, ಶಾಸಕರಿಂದಾಗಲಿ ಏನಕವಾಗಿ ಮನೆಲ್ಲ ಇನ್ನೊಂದು ಉತ್ತಮವಾದಂಥ ರೀತಿಯಿಂದ ಇನ್ನೂ ಹೆಚ್ಚು ಅನುಕೂಲತೆಯನ್ನು ಮಾಡಲಿಕ್ಕೆ ನಾವು ಯೋಜನೆಯನ್ನು ಮಾಡಿ ಆ ಯೋಜನೆಗೆ ಎಲ್ಲ ರೀತಿಯಿಂದ ನಮ್ಮ ಸರ್ಕಾರದಿಂದ ಅಂತ ಹೇಳಿ ಇವತ್ತು ಈ ಕಟ್ಟಡವನ್ನು ಬಹಳ ಪ್ರೀತಿ ವಿಶ್ವಾಸದಿಂದ ಹೆಮ್ಮೆಯಿಂದ ಉದ್ಘಾಟನೆ ಮಾಡಿ ಇದಕ್ಕೆ ಶ್ರಮಿಸಿದವರಿಗೆಲ್ಲರಿಗೂ ನನ್ನ ಶುಭಕಾಮನೆಯನ್ನು ಸಲ್ಲಿಸಿ ನನ್ನ ಮಾತು ನಮಸ್ಕಾರ. ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಂಥ ಯಾವತ್ತೆಲ್ಲ ಗುರುವಿದೆ ಕಾರ್ಯ ಆತ್ಮೀಯ ಯುವಕರು, ಈ ಸಮಾಜದ ಹೊಂದಾಣಿಕೆಯನ್ನು ಇಟ್ಕೊಂಡು ನಿವೇಶನವನ್ನು ಪಡೆಯುವ ಮೂಲಕ ಇದುವರೆಗೆ ಶ್ರಮಿಸಿ ಇವತ್ತು ಈ ಸಮುದಾಯ ಭವನವನ್ನು ಲೋಕಾರ್ಪಣೆ ಮಾಡತಕ್ಕಂಥ ನೇತೃತ್ವ ವಹಿಸಿ ಅಧ್ಯಕ್ಷರಾದ ಪ್ರತಾಪ್ ಚವ್ಹಾಣ್ ಅವರು ಪ್ರಾಸ್ತಾವಿಕ ಭಾಷಣ ಮಾಡತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ಯುವಕರನ್ನು ಮಾತನಾಡಿದ್ದಾರೆ. ಬಹುಶಃ ಒಂದು ಸಂದರ್ಭದಲ್ಲಿ ಒಗ್ಗಟ್ಟಿನ ಕೊರತೆ ಇತ್ತು, ಆದರೆ ಮತ್ತೆ ಎಲ್ಲ ಜನ ಸೇರಿ ಕೈ ಜೋಡಿಸಿ
ಸರ್ಕಾರ, ಜನಪ್ರತಿನಿಧಿಗಳು ಮತ್ತು ದಾನಿಗಳ ಒಂದು ಸಹಯೋಗದೊಂದಿಗೆ ಇವತ್ತು ಭವ್ಯವಾದಂತಹ ಸಮುದಾಯ ಭವನ ಇಲ್ಲಿ ರೂಪುಗೊಂಡು ಇವತ್ತು ಜನ ಉಪಯೋಗಕ್ಕಾಗಿ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಇನ್ನು ಬರುವ ದಿನಮಾನಗಳು ಬಹಳಷ್ಟು ಚಾಲೆಂಜಿಂಗ್ ಅಂತಕ್ಕಂಥ ಭಾವನೆಯನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಎಲ್ಲಿ ಉದ್ಘಾಟನೆ ಆದ ಮೇಲೆ ಉಪಯೋಗಕ್ಕೆ ಹೋಗ್ತದೋ, ಎಲ್ಲಿ ಹಣಕಾಸಿನ ವಹಿವಾಟು ಶುರುವಾಗ್ತದೆ, ಅಲ್ಲಿಂದ ಮತ್ತೆ ಒಗ್ಗಟ್ಟಿನ ಕೊರತೆ ಕಾಣಲಿಕ್ಕೆ ಪ್ರಾರಂಭ ಆಗ್ತದೆ. ಆರೋಪಗಳು ಮಾಡತಕ್ಕಂಥದ್ದು, ಇರತಕ್ಕಂಥ ವ್ಯವಸ್ಥೆಯನ್ನ ಮತ್ತೆ ಸಂಪೂರ್ಣವಾಗಿ ಹಾಳು ಮಾಡ್ತಾರೆ. ಬಹುಶಃ ಈ ಸಮಾಜದಲ್ಲಿ ಜನ್ಮ ತಾಳಲಿದೆ ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ. ಯಾಕಂದ್ರೆ ದೇಶದ ಏಕತೆಗಾಗಿ, ದೇಶದ ರಕ್ಷಣೆಗಾಗಿ ಅನೇಕ ನಮ್ಮ ಪೂರ್ವಜರು ತ್ಯಾಗ ಮನೋಭಾವನೆಯಿಂದ ಈ ದೇಶಕ್ಕೆ ಹಿರಿಮೆ ತಂದುಕೊಂಡಂತ ಇತಿಹಾಸ ಇವತ್ತು ನಮ್ಮ ದೇಶದ ಪುಟದಲ್ಲಿದೆ. ಆದ್ರೆ ಇವತ್ತು ನಮ್ಮ ಅಸ್ತಿತ್ವವನ್ನು ತೋರಿಸ್ಕೊಳ್ಳಿಕ್ಕೆ ನಾವು ಪರದಾಡ್ತಕ್ಕಂಥ ಕಾಲದಲ್ಲಿ ನಾವಿದ್ದೇವೆ. ಕಾರಣ ಇಷ್ಟೇ, ಏನು ಪರಿಶ್ರಮ ತ್ಯಾಗ ನಮ್ಮ ಹಿಂದಿನ ಮಹನೀಯರು ನಾಯಕರು ಮಾಡಿದ್ದಾರೆ, ಇವತ್ತು ತಪ್ಪು ಉಪಯೋಗ ಆಗ್ತಕ್ಕಂಥ ಸಂದರ್ಭಗಳಲ್ಲೂ ಕೂಡ ನಾವು ಯಾರು ಧ್ವನಿ ಎತ್ತದೆ ನಾವು ಕೂಡ ಅದೇ ದಾರಿಯಲ್ಲಿ ನಡ್ಕೊಂಡು ಹೋಗಿ ನಮ್ಮ ಸಂಘಟನೆಯ ಕೊರತೆ ಮತ್ತು ನಮ್ಮ ಮೂಲ ಅಸ್ತಿತ್ವವನ್ನು ತಿಳಿದುಕೊಳ್ಳದೆ ಇವತ್ತು ನಾವು ಈ ಸ್ಥಿತಿಯನ್ನು ಅನುಭವಿಸಬೇಕಾಗಿದೆ. ಎಷ್ಟೋ ಕೋಟೆಗಳನ್ನ ಭದ್ರತೆಯನ್ನ, ಎಷ್ಟೋ ಕೋಟೆಗಳನ್ನ ವಶಪಡಿಸುವ ಮೂಲಕ ಸಮಾಜದ ಕಿರೀಟವನ್ನ, ಸಮಾಜದ ಧ್ವಜವನ್ನು ಹಾರಿಸ್ತಕ್ಕಂಥ ಇತಿಹಾಸ ನಮ್ಮ ದೇಶದಲ್ಲಿದ್ದಾಗ ಒಂದು ಸಮುದಾಯವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಇಷ್ಟೆಲ್ಲ ಪರದಾಡ್ತೇವೆ ಅಂತಂದ್ರೆ ನಾವೆಲ್ಲ ಅರ್ಥ ಮಾಡ್ತೀವಿ. ಧರ್ಮ ನಾವೆಲ್ಲರಿಗೆ ಸ್ವಾಭಿಮಾನ ಆಗಬೇಕು. ಧರ್ಮ ವ್ಯಾಪಾರ ಆಗಬಾರ್ದು. ವ್ಯಾಪಾರಕ್ಕೆ ನಾವು ಪ್ರೋತ್ಸಾಹ ಕೊಟ್ಟಾಗ ಕೆಲಸ ಕಾರ್ಯಗಳು ಆಗುವುದಿಲ್ಲ, ಅದು ಕೇವಲ ಉದ್ಯೋಗ ಆಗ್ತದೆ ಅಷ್ಟ ಅನ್ನೋದನ್ನು ನಾವು ಅರ್ಥ ಮಾಡ್ಬೋದು. ಎಲ್ಲ ವರ್ಗದವರನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕಾದ್ರೆ ಇತರ ಸಮಾಜ, ಇತರ ಧರ್ಮವನ್ನ ಪ್ರೀತಿಸುವ ಮೂಲಕ ನಮ್ಮ ಸಮಾಜವನ್ನು ಮುನ್ನಡೆಸ್ತಕ್ಕಂಥದ್ದು ಅನಿವಾರ್ಯತೆ ಇದೆ. ಸಣ್ಣ ಸಮಾಜ ಇದ್ದಂತೂ ಅವರು ಇನ್ನಷ್ಟು ಕಷ್ಟ ಕಾರ್ಯಗಳನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಮುಂದುವರಿಯುವ ಮೂಲಕ ಮತ್ತೆ ನಮ್ಮ ಸಮಾಜದ ಭವ್ಯ ಹಿರಿಮೆಯನ್ನ ಮರಳಿ ತರತಕ್ಕಂಥದ್ದು ಧಾರವಾಡ ಹುಬ್ಬಳ್ಳಿಯಲ್ಲಿ ಇರತಕ್ಕಂಥ ಪ್ರಯತ್ನವನ್ನು ನಾವು ಇವೆಲ್ಲ ಸೇರಿ ಮುಂದೆ ಮಾಡೋಣ ಅಂತಕ್ಕಂಥ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡುತ್ತಾ, ಈ ಸಮುದಾಯ ಭವನ ಸಮಾಜದ ಇತರ ಕೆಲಸ ಕಾರ್ಯಗಳಿಗೆ ಉಪಯೋಗ ಆಗಿ ಇಲ್ಲಿರ್ತಕ್ಕಂಥ ನಮ್ಮ ಯುವ ಪೀಳಿಗೆಯ ಸಾಮರ್ಥ್ಯ, ಯುವ ಪೀಳಿಗೆಯ ಪ್ರತಿಭೆಯನ್ನ ಮತ್ತಷ್ಟು ಬೇರೆ ಬೇರೆ ಉಪಯೋಗ ಆಗ್ತಕ್ಕಂಥ ಜನರಿಗೆ ಅವರ ಮುಂದಿನ ಜೀವನದ ದಾರಿ ತೋರಿಸ್ತಕ್ಕಂಥ ಕಾರ್ಯಕ್ರಮಗಳು ಈ ಸಮುದಾಯ ಭವನದ ಮೂಲಕವಾಗಿ ಸಮಾಜಕ್ಕೆ ಒಂದು ಶಕ್ತಿಯಾಗಿ ಬೆಳಗಿ ಅಂತ ಹೇಳಿ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ, ವಿಶೇಷವಾಗಿ ಎಚ್ ಕೆ ಪಾಟೀಲ್ ಸಾಹೇಬರು ನಮ್ಮ ಸಮಾಜದ ಮೇಲೆ ಬಹಳಷ್ಟು ವಿಶ್ವಾಸ ನಂಬಿಕೆಯನ್ನಿಟ್ಟು, ಮೊರಟಿ ಸಾಹೇಬರು ಕೂಡ ಈ ನಿವೇಶನ ಹಂಚಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅವರಿಬ್ಬರು ಹಿರಿಯರ ಮುಖಂಡತ್ವದಲ್ಲಿ ಮತ್ತು ಪ್ರತಿಭಾಗಿಗಳು ಕೂಡ ಹಿಂದಿನವರು ಕೂಡ ವೀರಣ್ಣ ಮಠಶೆಟ್ಟಿ ಸಾಹೇಬರು ಕೂಡ ಅಷ್ಟೇ ನಮಗೆ ಸಹಕಾರ ನೀಡುತ್ತಾರೆ. ಇಲ್ಲ 3 ಹಿರಿಯರ ಸಮ್ಮುಖದಲ್ಲಿ ಇವತ್ತು ಉದ್ಘಾಟನೆ ಆಗ್ತಿರುವುದು ನಾವೆಲ್ಲ ಸೌಭಾಗ್ಯ ಅಂತ ಕೂಡ ನಾನು ಭಾವಿಸಿದ್ದೇನೆ. ಸಮಾಜದ ವತಿಯಿಂದ ಈ 3 ಹಿರಿಯರು ನನ್ನ ಕೃತಜ್ಞತೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸಿದ್ದೇನೆ. ನಾವೆಲ್ಲರೂ ಶ್ರಮವನ್ನು ನೋಡಿ ನಾನು ಮಾತನಾಡುತ್ತೇನೆ. ಹೇಳುವುದಕ್ಕಿಂತ ಪ್ರತಾಪ್ ಚವ್ಹಾಣ್ ಸಾಹೇಬ್ ಮಾಡಿ ಸ್ಟೇಟ್ ಫಾರ್ವರ್ಡ್ ಅಧ್ಯಕ್ಷರಾಗಿ ನಮಗೆ ನೆಕ್ಸ್ಟ್ ಏನು ಕೇಳ್ತಾರಲ್ಲ ಅಂತ ಕೇಳಿದ್ರು. ಪ್ರತಾಪ್ ಚವ್ಹಾಣ್ ಫಸ್ಟ್ ಬಂದಾಗ ಹೇಳ್ಬಿಟ್ರು, ಈಗ ಒಂದು ಕೊಟ್ಟಿರಿ, ಇನ್ನೊಂದು 2 ಕೊಡಬೇಕು ಸಮಾಜಕ್ಕೆ ಅಂತೇಳಿ. ಅಥಾರಿಟಿಯಲ್ಲಿ ಬಹಳಷ್ಟು CS ಆಗಿದ್ದಾರೆ ಸರ್, ಮಂತ್ರಿಗಳಿದ್ದಾರೆ, ಸಭಾಪತಿಗಳಿದ್ದಾರೆ, ಶಾಸಕರಿದ್ದಾರೆ, ಕೊಡ್ಬೋದು. ಅದು ಅಥಾರಿಟಿಗೆ ಫ್ರೀ ಮತ್ತು ಉದ್ರಿ ಕೊಡೋಕ್ಕಾಗೋದು. ಅದನ್ನು SRI ಪ್ರಕಾರ ಖರೀದಿ ಮಾಡಬೇಕು. 1 ಎಕರೆ ಖರೀದಿ ಮಾಡಬೇಕಂತ ಪ್ಲಾನ್ ಮಾಡಿದ್ರು, ಅಥವಾ 1 ಎಕರೆ CS ಐಟನ್ನ ನೀವು ಲೀಸ್ ಮೇಲೆ ಹೋಗ್ಬೇಕಂದ್ರು ಕೋಟ್ಯಾಂತರ ರೂಪಾಯಿ ವ್ಯಾಲ್ಯೂ ಬರುವಂಥ ವ್ಯವಸ್ಥೆ ಇದೆ. ಮತ್ತು ಸರ್ಕಾರಕ್ಕೆ ಹೋಗಿ ಪದೇ ಪದೇ ಪ್ಲಾನ್ ಹಾಕಿ ಖರೀದಿ ಮಾಡ್ಕೊಂಡು ಬರ್ತಾರೆ. ಅದಕ್ಕೆ ಸರ್ ತಾವೆಲ್ಲರೂ ಹೊಸ ಬಿಲ್ ಇಂಟ್ರೊಡ್ಯೂಸ್ ಮಾಡಿಸಿ ಈ CS ಐಟನ್ನ ಹಾಫ್ ರೇಟ್ ಕೊಡುವಂಥ ವ್ಯವಸ್ಥೆ ಮಾಡಿದ್ರೆ ಸುಮಾರು 12 ರೂಪಾಯಿಗಿಂತ ಅಧಿಕ CS ಐಟಗಳು ಹುಬ್ಬಳ್ಳಿ ಧಾರವಾಡದಲ್ಲಿ ಇದೆ.
2 ಊಟದಿಂದ ಹಿಡ್ಕೊಂಡು 15-20 ಊಟ ಇದೆ. ಬಹಳ ದೊಡ್ಡ 1 ಎಕರೆಗೆ ಅವರ ಸೈಟ್ಗಳಿಲ್ಲ. ಸೊ ಈ ಸಮುದಾಯ ಭವನಗಳು ಬಹಳ ನೆಸೆಸಿಟಿಗಳಿವೆ. ಈಗ ನಾನು ರೀಸೆಂಟ್ಲಿ ಪುನಃ ಮ್ಯಾರೇಜ್ ಒಂದು ಓದ್ತಾ ಇದ್ದೆ. ಪುನಃ ಮ್ಯಾರೇಜ್ನಲ್ಲಿ 2 ಒಂದು ಮುಸ್ಲಿಂ ಸಮುದಾಯ ಮತ್ತು ಹಿಂದೂ ಸಮುದಾಯದ ಅಕ್ಕಪಕ್ಕ ಮನೆ ನಡೆಯುವಾಗ ಮಳೆ ಬಂದುಬಿಟ್ಟಿದೆ. ಮಳೆ ಬಂದಾಗ ಹಿಂದೂ ಸಮುದಾಯದವರು ಮುಸ್ಲಿಂ ಸಮುದಾಯ ಕೇಳಿದ್ರೆ ಇಲ್ಲ ಮಳೆ ಬಂದ ಫೇರಿ ಮಾಡೋಗ್ಲಿಕ್ಕೆ ಅಲ್ಲಿ ಸರಿಯಾಗಿ ಆಗ್ತಾ ಇಲ್ಲ, ನಿಮ್ಮ ಸಮುದಾಯ ಭವನ ಸ್ಪೋರ್ಟ್ ಅಂದಾಗ ಎಲ್ಲ ಸಮಾಜ ಬಂದರು ಇರಿಸ್ಪೆಕ್ಟ್ ಆಫ್ ದ ಕಾಸ್ಟ್ ರೀಜನ್ ಅವ್ರಿಗೆ ಸಹಾಯ ಮಾಡಿ ಮದುವೆ ಮಾಡಿದ ಫೋಟೋ ಬಹಳ ವೈರಲ್ ಆಗಿದೆ. ಇಂಥ ಸುಚರಿತ ಸಮುದಾಯ ಭವನವನ್ನು ಕಟ್ಟಾಗ ಎಲ್ಲೋ ಅದೊಂದು ಯೂನಿಟಿ ಬರುವಂಥ ವ್ಯವಸ್ಥೆ ಆಗ್ತದೆ. ಇವನ್ನೆಲ್ಲ ಗಾರ್ಡನ್ ಹೋಗ್ತದೆ. ಭಾಳ ಕಾಸ್ಟ್ಲಿ ಸಮುದಾಯ ಭವನ ಆಗ್ತಾ ಇದೆ. 50,000ದಿಂದ ಕಡಿಮೆಯಲ್ಲಿ ಇದೆ. ಸೊ ಪ್ರತಾಪ್ ಚವ್ಹಾಣ್ ಸಾಹೇಬರು ಮತ್ತೆಲ್ಲ ಸಮಾಜದವರು ಏನು ಡಿಸೈಡ್ ಮಾಡ್ಯಾರ, ಓನ್ಲಿ ಮೇಂಟೆನೆನ್ಸ್ ಕಾಸ್ಟ್ ಕೊಟ್ಟರೆ ಮಾತ್ರ ಇಲ್ಲಿ ಯಾವ ಕಮ್ಯುನಿಟಿಯವರು ಬಂದರೂ ಬೆಳಗ್ಗೆ ನಾವು ಪ್ರೊವಿಷನ್ ಮಾಡಿಕೊಡ್ತೀವಿ ಅಥವಾ ಬೇರೆ ಕಾರ್ಯಕ್ರಮಕ್ಕೆ ನಾವು ಪ್ರೊವಿಷನ್ ಮಾಡಿಕೊಡ್ತೀವಿ ಅಂದರೆ ಸರ್ ಭಾಳ ಸಂತೋಷ ಸುದ್ದಿ. ಯಾಕಂದ್ರೆ ಕೂಡ ನೀವು ಇಂಥ ಒಂದು ಸಮಾಜದ ಕಾರ್ಯ ಮಾಡ್ತಾ ಇದ್ರಿ, ತಮಗೆಲ್ಲರೂ ಶುಭವಾಗಲಿ. ಇಂಥ ಕಾರ್ಯಕ್ರಮಕ್ಕೆ ಸರ್ಕಾರದಿಂದ ಏನಾದರೂ ಕೂಡ ಸಹಾಯ ಬೇಕಂತಂದಾಗ ಒಂದು ಫೈನಾನ್ಷಿಯಲ್ ಲ್ಯಾಂಡ್ ಸಂಬಂಧ ಸೊ ದಯವಿಟ್ಟು ನಮ್ಮ ಹತ್ರ ಬರೀತ ನಾವು ನಿಮ್ಮ ಸಹಾಯ ಮಾಡಿ ಅವಕಾಶ ನಮ್ಮ ಮಾತು ಐಮಾಸ್ ಕೇಳಿ ನಮ್ಮ ಡಿಮಾಂಡ್ ಎಷ್ಟು ನಾಳೆ ಬರುತ್ತೆ ಪ್ಲಸ್ ಒಂದು ಐಮಾಸ್ ಅದನ್ನು ನಾವು ಮಾಡಿಕೊಟ್ಟಿರ್ತೇವೆ. ಈಗಾಗಲೇ ಚವ್ಹಾಣ್ ಅವರು ಈ ಕಟ್ಟಡ ಈ ಜಾಗ ಇದು ಆಗಬೇಕಾದರೂ ಆಗಿರುವಂಥದ್ದು ಇದು ಆಗುವಾಗ ಸಹಾಯ ಮಾಡಿದವ್ರನ್ನ ನೆನೆಯುವಂಥ ಕೆಲಸ ಎಲ್ಲವನ್ನ ಪೂರ್ಣಗೊಳಿಸಿದ್ದಾರೆ. ಮೊನ್ನೆ ಹೊರಟ್ಟಿಯವರು ಸಾಕಷ್ಟು ಭಾಗದಲ್ಲಿ ಮಾತುಗಳನ್ನು ಹೇಳಿದ್ದಾರೆ. ಮಾನೆಯವರು ಶುಭಾಶಯಗಳನ್ನು ಕೋರಿದ್ದಾರೆ. ಅಷ್ಟೇ ಅಲ್ಲ, ಶಾಖೆ ಸಂಜೆ 4 ಮಾತ್ರ ಅವರು 4 ನೆನಪು ಮಾಡಿದ್ರು, ಐಮಾಸ್ ನೆನಪು ಮಾಡಿದ್ರು. ರೊಕ್ಕ ಏನು ಕೊಡಂಗಿಲ್ಲ ಅಂದ್ರಲ್ಲ, ಅದಕ್ಕೆ ಅವೆಲ್ಲ ಒಟ್ಟಾರೆ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಇದಾಗಿದೆ. ಚವ್ಹಾಣ್ ಅವರ ಛಲ ಇವತ್ತು ಪೂರ್ಣ ಆಯಿತು. ಪೂರ್ಣ ಆಯಿತು ಅಂದರೆ ಹೊರಟ್ಟಿಯವರು ನಾವು ಸಮಾಧಾನ ಕೂರುವಂತ ಆಗಲಿಲ್ಲ. ಮತ್ತೊಂದು ನಿಷ್ಠೆ ಹೇಳ್ಬಿಟ್ರು, ಆ ಪೀಠ ಸ್ಥಾಪನೆ ಮಾಡೋದ್ರ ಮಟ್ಟ ಹೇಳಿದ್ರಿ 13 ಜಿಲ್ಲಾಕ್ಕೆ ಒಂದು ಪೀಠ ಸ್ಥಾಪನೆ ಆಗಬೇಕು ಅಂತ ಹೇಳಿ ಮಾನೆಯವ್ರನ್ನ ಕೇಳಿ ಹೆಂಗ್ರಿ ಪೀಠ ಸ್ಥಾಪನೆ ಮಾಡಬೇಕಾಗುತ್ತೆ. ನಂದೇನು ತಗೊಳ್ರಿ ಪೀಠ ಸ್ಥಾಪನೆ ಮಾಡಬೇಕು, ಮುಂದೆ ನಿಂತ್ಕೊಂಡು ಏನೇನು ಕೆಲಸ ಮಾಡಬೇಕು ಮಾಡ್ತೀನಿ. ಆದರೆ ಪೀಠಾಧಿಕಾರಿ ಆಗೋದಕ್ಕೆ ಚವ್ಹಾಣ್ ಅವ್ರನ್ನ ಒಪ್ಪಿಸ್ತೀನಿ. ಅಂದರೆ ರಾಜಕೀಯ ಬಿಟ್ಟು ಧಾರ್ಮಿಕ ಕ್ಷೇತ್ರ, ಸಮಾಜ ಸಂಘಟನೆ ಕೆಲಸ ಮಾಡಿ ಅನ್ನುವಂಥದ್ದು ಅವ್ರ ಸಲಹೆ ಆಗಿರೋದು ಸಹಿತ ಚವ್ಹಾಣ್ ಅಂತವರು ಸಮಾಜವನ್ನು ಕಟ್ಟೋದ್ರ ಸಲುವಾಗಿ ಅಂತ ಒಂದು ಪ್ರಶ್ನಾತೀತವಾಗಿರ್ತಕ್ಕಂಥ ಸ್ಥಾನಮಾನ ಸಿಕ್ಕರೆ ಅದೊಂದು ಅದ್ಭುತವಾದ ಶಕ್ತಿಯನ್ನು ಕ್ರೋಢೀಕರಣ ಮಾಡ್ತದೆ ಅನ್ನೋದನ್ನ ನಾವು ಇತ್ತೀಚಿನ ದಿವಸಗಳಲ್ಲಿ ನೋಡಿದ್ದೇವೆ. ನಿಮ್ಗೆ ಯಾರಿಗೂ ಬಹುಶಃ ಕೆಲವರು ಗೊತ್ತಿರ್ಬೋದು, ಕೆಲವರು ಗೊತ್ತಿರಲಿಕ್ಕಿಲ್ಲ. ಕುರುಬ ಸಮಾಜದ ಪೀಠ ಇರಲಿಲ್ಲ. ಪೂಜ್ಯ ತಿರುಚಿ ಸ್ವಾಮಿಗಳು ಸಮಾಜದ ಒಟ್ಟು ಅಭಿವೃದ್ಧಿಯಾಗಿ ಏಳಿಗೆಗಾಗಿ ನಿಮಗೆ ಒಂದು ಪೀಠ ಬೇಕು ಅಂತೇಳಿ ಅವರು ಮಾರ್ಗದರ್ಶನ ಮಾಡಿ ಯಾರು ಮಾಡಬೇಕು ಪೀಠಾಧಿಕಾರಿ ಅಂತ ಹೇಳಿದಾಗ ಮೊದಲನೇ ಸ್ವಾಮಿಗಳು ಯಾರಾದ್ರು ಅಂದ್ರೆ ಅವತ್ತು ಎಮರ್ಜೆನ್ಸಿ ಹೋದ್ರೆ 2 ಸಲ ಜೈಲಿಗೆ ಹೋಗಿ ರಾಜಕೀಯದಲ್ಲಿ ಅತ್ಯಂತ ಕಟುವಾದ ನಿಲುವುಗಳನ್ನು ತೆಗೆದುಕೊಳ್ತಕ್ಕಂಥ ಪೂಜ್ಯರು.
MLA ಎಲೆಕ್ಷನ್ಗೆ ನಿಂತು ಸೋತಂತ ಆ ವ್ಯಕ್ತಿನ ಸಮಾಜದ ಕಟ್ಟುವಂತ ಆ ಒಂದು ಉದ್ದೇಶಕ್ಕಾಗಿ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅದಕ್ಕೆ ನಾನು ಜವಾಹರವರು ರಾಜಕಾರಣದೊಳಗೆ ಇರಬೇಕು ಅನ್ನೋ ನಾನು. ಯಾಕಂದ್ರೆ 10 ಮಂದಿ ಚವಾಣದವರಿದ್ರೆ ಒಬ್ಬ ನಾಯಕ ಬೇಕಾದ್ ಮಾಡ್ಬೋದು. ಯಾರ ಹೆಗಲ ಕೈ ಹಾಕಿರ್ತೀವಿ ಅವರ ನೋಡಿ ಟೈಮ್ ಬಂದಾಗ ಕುಂದು ಬಿಡ್ರು ಅಂದ್ರೆ ನಾವು ಬೀಳ್ತೀವಿ. ಅಂತ ಜನ ಮಾಡಿದಂಥ ಸಂದರ್ಭದೊಳಗೆ ಚವಾಣ ಅಂದ್ರೆ ವಿಶ್ವಾಸಕ್ಕೆ ತಕ್ಕದಾದ ವ್ಯಕ್ತಿ. ಅವನ ನಮ್ಗೆ ದೇವರು ಪೌರು ಅಂತ ಅದೆಲ್ಲ ಯಾರು ನಂಬಕ್ಕೆ ಹೋಗ್ಬೇಡ್ರಿ. ಬಂದು ನಮ್ಮ ಚೇಂಬರಿಗೆ ಬಂದು ಕರ ಹಾಕಿದ ಅಂದ್ರೆ ಇಲ್ಲ ಜಗಳ ತೆಗೆದು ಬಂದಾಗ ಅನ್ಸಲ ತಿಳ್ಕೊಳ್ಬೇಕು. ಸ್ಪಷ್ಟವಾಗಿ ಮಾತನಾಡೋದು. ಇವರಿದ್ದಾಗ ಇದನ್ನು ಹೇಳ್ಬೇಕು, ಇವರಿದ್ದಾಗ ಹೇಳಬಾರ್ದು, ಯಾವುದನ್ನು ಲೆಕ್ಕ ಹಾಕಿದಂಗೆ ಆ ಸ್ಪಷ್ಟತೆ ಹಾಗೂ ನಿಷ್ಕಪಟ ಮನಸ್ಸೇನಿದೆ. ಆ ಕಾರಣಕ್ಕಾಗಿ ಚವಾಣ ಇವತ್ತು ನಿಮ್ಮೆಲ್ಲರ ಪ್ರೀತಿಗೆ ಕಾರಣ ಇದ್ದಾರೆ. ಇವತ್ತು ಹೊರಟೆಯವರಾಗಲಿ, ನಾನಾಗಲಿ, ನಾನೇ ಆಗಲಿ ಯಾಕಿಷ್ಟು ನಡೆಸ್ತೇನೆ ಚವಾಣ? ಯಾಕೆ ಅವ್ರು ಬಂದ್ರೆ ನಮಗೆಲ್ಲ ಜೋಡಿಸ್ಬೇಕು. ಚವಾಣ ಬಂದಲ್ಲಿ ಯಾಕೆ ಕುಂಡ್ರಿಸಿದ್ರಿ ಅಂತ ನಮ್ಮೆಲ್ಲರನ್ನ ಕೇಳಿದ್ರೆ ನಾನು ಯಾರು ಕೇಳಲಿಲ್ಲ. ಗಂಧನೂ ಕೇಳಲಿಲ್ಲ. ಯಾಕೆ ಅಷ್ಟು ಸತ್ತ? ಯಾಕೆ ನಮ್ಮ ಸಮಾಜ ನಮಗೇನು ಭಾರಿ ಬಂದು ಸಹಾಯ ಮಾಡ್ತಾರಂತ. ಆದರೆ ಅವರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ, ಪ್ರೀತಿ, ವಿಶ್ವಾಸ ಹಾಗೂ ಸಂದರ್ಭಗಳು ಬಂದಾಗ ಆ ವಿಶ್ವಾಸಕ್ಕೆ ತಕ್ಕದಾಗಿ ನಡೆದುಕೊಳ್ತಕ್ಕಂಥ ಆ ಒಂದು ಛಲ ಇದೆ. ನಾವೊಂದು ಹೇಳಿದೆ, ಹೊರಟಿಯವರು ಒಂದು ಹೇಳಿದ್ರು ತಿಳ್ಕೊಂಡು ಮಧ್ಯಕ್ಕೆ ನಾ ಹೇಳಿದ್ದೆ ಅಂದ್ರೆ ಹೊರಟಿಯವರು ಈಗಾಗಲೇ ಹೆಚ್ಚಿಗೆ ಪಡೆದ ಹೇಳಕ್ ಬರ್ಬೇಡ್ರಿ, ನಮ್ಗೆ ನಾವು ಒಂದು ಬೇರೆ ಮಾಡಂಗಿಲ್ಲ. ನನ್ನ ಹತ್ರ ಒಂದು ಹೊರಟಿಯವರು ಹೇಳ ನೋಡ್ರಿ ಮತ್ತೆ ಬೇರೆ ಹೇಳ್ಬೇಡ್ರಿ ಅಂದ್ರೆ ಇಷ್ಟು ಸಾಮಾಜಿಕ ಹಾಗೂ ರಾಜಕೀಯ ಕೆಲಸಗಳಲ್ಲಿ ಸ್ಪಷ್ಟತೆಯಿಂದ ಕೆಲಸ ಮಾಡಿ ಎಲ್ಲರೂ ವಿಶ್ವಾಸವನ್ನು ಗಳಿಸಿಕೊಟ್ಟಿರ್ತಕ್ಕಂಥವ್ರು ಮಾನ್ಯ ಚವಾಣ. ಅವ್ರಿಗೆ ಇದು ದೊಡ್ಡ ದೊಡ್ಡ ಅವಕಾಶ ಸಿಗಬೇಕಾಗಿತ್ತು. ನಂದು ಕನಸು ನನಸಾಗಿದ್ರೆ ಅವರು ಅಪೆಕ್ಸ್ ಬ್ಯಾಂಕ್ ಚೇರ್ಮನ್ ಆಗಬೇಕಾಗಿತ್ತು. ಆದರೆ ಸಾಧ್ಯ ಆಗಲಿಲ್ಲ. ಸಣ್ಣ ಸಮುದಾಯ ಸಾಧ್ಯ ಆಗೋದು ಭಾಳ ಕಠಿಣ. ಅದರಲ್ಲೇ ನಿಷ್ಠುರಾಗಿ ಹಿಂಗೆ ಹಂಗೆ ಲಗ ಹೋಗ್ಬಿಟ್ಟು ಹೋದ್ರು ಅಂದ್ರೆ ಮೇಲೆ 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 ಹೋಗ್ಬಿಡ್ತಾರೆ ಕೆಲವು ಸಲ. ಆದರೆ ಚವಾಣ ಆ ಕೃತಿ ತನ್ನ ಬದುಕಿನಲ್ಲೇ ಮಾಡಲಿಲ್ಲ. ಹಾಗಾಗಿ ಅವ್ರಿಗೆ ದಕ್ಕಬೇಕಾದ ರಾಜಕೀಯ ಸ್ಥಾನಮಾನಗಳು ದಕ್ಕದೇ ಹೋಗೋದು. ರಾಜಕೀಯದಲ್ಲಿ ಸಾಮಾಜಿಕವಾಗಿ ಎಲ್ಲರ ವಿಶ್ವಾಸವನ್ನು ಗಳಿಸಿಕೊಂಡಿದ್ದಾರೆ. ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ, ಎಲ್ಲರ ಅಭಿಮಾನ ಪಾತ್ರರಾಗಿದ್ದಾರೆ. ಆ ಕಾರಣ ಇಷ್ಟೊಂದು ದೊಡ್ಡ ಒಂದು 120 ಕೋಟಿ ರೂಪಾಯಿ ಪ್ರಾಜೆಕ್ಟನ್ನು ಭಾಳ ಕಠಿಣಾಗಿದ್ದಾರೆ. ಟೈಮ್ ಭಾಳ ಹಿಡಿತಷ್ಟೇ. ಆದರೆ ಇದನ್ನು ಕಟ್ಟಿ ಪೂರ್ಣ ಮಾಡಿದಾರಲ್ಲ, ಪ್ರಸಂಗ ಬಂದಾಗ ಸ್ವಂತ ರೊಕ್ಕ ಹಾಕಿದ್ರಲ್ಲ, ಇದು ಅವ್ರಿಗೆ ಸೇವೆ ಮಾಡಿರ್ತಕ್ಕಂಥದ್ದು. ಚವಾಣ ನೀವೇನೇ ಆಲೋಚನೆ ಮಾಡಿ, ಪೀಠದ ಆಲೋಚನೆ ಮಾಡಿರಿ. ಇವತ್ತು ಎಷ್ಟು ಸಮಾಜದ ಏನು ಮನಸ್ಸುಗಳದಾವು, ನಿಮ್ಮ ಹಿತೈಷಿ ಮನಸ್ಸುಗಳದಾವು, ಅವರ ಮನಸ್ಸಿನೊಳಗೆ ಪೀಠ ಬೀಜಾಪುರ ಆಯಿತು. ಸಮಾಜದ ಒಳಿತಿಗಾಗಿ, ಸಮಾಜವನ್ನು ಕಟ್ಟೋದ್ರ ಸಲುವಾಗಿ, ಸಮಾಜದ ಜನರ ಸೇವೆ ಸಲುವಾಗಿ ಪೀಠ ದೊಡ್ಡ ಪಾತ್ರವನ್ನು ಆಡ್ತದೆ. ಆದ್ದರಿಂದ ಈ ಒಂದು ಪೀಠದ ಬೀಜಾಂಕುರ ಮಾಡಿದ್ದೀರಿ, ಅದು ಭಾಳ ಬೇಗ ಆಗಲಿ. ಈಗ ನೋಡ್ರಿ, ಜಾತಿಗಳನ್ನೇ ಆಗಿದೆ. ಒಬ್ಬೊಬ್ಬರು ಮಾತಾಡ್ತಾ ಇದ್ದಾರೆ. ಮರಾಠ ಮಾತು ಸುಮ್ಮನೆ ಎಲ್ಲರೂ ಹೇಳಿದ್ರು ಸಹಿತ
ಯಾರಿಗೆ ಕೇಳಿರಬಾರ್ದು, ಅವ್ರೇನು ತಿಳ್ಕೊಂತಾರ ಇವ್ರೇನು ತಿಳ್ಕೊಂತಾರ ಅಂತ ಅನ್ನೋದ್ರಾಗ ಆ ಪೀಠಿಸಿದ ಸಮುದಾಯ ಹೆಂಗೆ ನೋಡ್ರಿ, ತಮ್ಮ ಒಂದು ಉದ್ದೇಶವನ್ನ, ತಮ್ಮ ಒಂದು ಅಭಿಪ್ರಾಯವನ್ನ, ತಮ್ಮ ಒಂದು ಕ್ರಿಟಿಕಲ್ ಅನಾಲಿಸಿಸ್ ಅನ್ನ ತಕ್ಷಣ ಸ್ಪಷ್ಟವಾಗಿ ಹೇಳಿಬಿಡ್ತಾರೆ. ಅಂತ ಒಂದು ಸಾಮಾಜಿಕ ವ್ಯವಸ್ಥೆಗಾಗಿ ಇವತ್ತು ಏನು ಆಲೋಚನೆ ಬಂದಿದೆ ಆ ಆಲೋಚನೆ ಮುಂದಾಗಿ ನಾನು ಮೊನ್ನೆ ಚವ್ಹಾಣ್ ಅವ್ರಿಗೆ ಇದು ಈ ಕಾರ್ಯಕ್ರಮ ಮುಗಿಸಿದ್ರು ಮಾಡಿ ನೀವು ನಿಮ್ಮ ಪೀಠ ಮಾಡೋದಕ್ಕೆ ನಿಮ್ಮ ಕಾರ್ಯಕ್ರಮ ನೀವು ಪ್ರಾರಂಭ ಮಾಡಿ. ಮಾನ್ಯವರಂಥ ಯುವಕ ನಾಯಕ, ನನಗೆ ಕೇಳಿದರೆ 70 ವರ್ಷದ ಮೇಲೆ ನನಗೀಗ, ನಾನು ಹೊರಟಿಯವರು 40 ವರ್ಷದ ಮೇಲೆ ರಾಜಕಾರಣದವರು ಬಂದಿದ್ದೀವಿ. ನಾಯಿಲ್ಲ ಹೊರಟಿಯವರಿಂದ ನನಗೆ ಕೇಳ್ತೀನಿ, ಅತಿ ಶಾಣೆ ಮೇಲೆ ಯಾಕೆ ಅಂತ ಕೇಳಿದ್ರೆ ಹೇಳ್ತೀರಿ ಮಾನೆ ಬುದ್ಧಿವಂತಿಕೆ, ಅದರ ಜೊತೆಗೆ ಬಡವರಿಗೆ ಕೆಲಸ ಮಾಡುವಂಥ ಆ ಶ್ರಮ ಮಾಡತಕ್ಕಂಥ ಆ ಮನಸ್ಸೇನಿದ್ದಾರೆ. ಏನು ಹಾಗೆಲ್ಲ ಮರಾಠ ಭಾಳ ಸಂಖ್ಯೆಯವರು ಇಲ್ಲ, ಉದಾಸೀನತ ಸಾವುಕಾರ ಸೋಲಿಸಿದ್ರು. ಇವತ್ತು ಚುನಾವಣೆ ಗೆಲುವು ಸೋಲು ಬಹಳ ಮುಖ್ಯ ಅಲ್ಲ, ಆದರೆ ಚುನಾವಣೆ ನಂತರ ನಾವು ಅದನ್ನು ಪ್ರತಿನಿಧಿಸ್ತಕ್ಕಂಥ ಸಂದರ್ಭದೊಳಗೆ ಮನೆ ಮನೆಗೆ ಹೋಗಿ ಅವರ ಮನಸ್ಸು ಗೆಲ್ತಕ್ಕಂಥ ಎಷ್ಟು ಕಠಿಣ, ಅದು ಇವತ್ತಿನ ಕಾಲದಲ್ಲಿ ಎಷ್ಟು ಕಠಿಣ. ಆ ಕೆಲಸ ಇವತ್ತು ಮನೆಯವರು ಶಾಖೆಯವರು ಯುವಕರಾಗಿ ಅವ್ರ ಸೇವೆ ಇಲ್ಲಿವರೆಗೆ ಎಲ್ಲಿವರೆಗಿತ್ತು ನಮ್ಮ ಪಾರ್ಟಿಯೊಳಗೆ. ಇದೇ ಹುಬ್ಬಳ್ಳಿ ಧಾರವಾಡ ಮಟ್ಟದಲ್ಲಿ ಸೇವೆ ಇರಲಿಲ್ಲ, ಆದರೆ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಈ ಅವಕಾಶದೊಳಗೆ ಭಾಳ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ನನ್ನ ಚೆಕ್ಕಪ್ಪನವ್ರು ಹೇಳಿದ್ರು, ಶಾಖೆ ಗ್ರೂಮಿಂಗ್ ವೆರಿ ವೆಲ್ ಅಂತ ಭಾಳ ಉತ್ತಮ ರೀತಿಯೊಳಗೆ ಬೆಳವಣಿಗೆ ಆಗ್ತಾ ಇದ್ದಾರೆ, ಕೆಲಸಗಳನ್ನು ಮಾಡೋದು ತೊಡಗುತ್ತಿದ್ದಾರೆ. ನೋಡಿ, ಅವ್ರು ಭರವಸೆ ಕೊಟ್ಟರಲ್ಲ, ನೀವು ನಾಲ ಮಾಡಿಸ್ತೀನಿ, ಇಲ್ಲಿ ಹೈಮಾಸ್ಕ್ ಹಾಕಿಸ್ತೀವಿ, ಇಂಥ ರಚನಾತ್ಮಕ ಭರವಸೆಗಳನ್ನು ಸಣ್ಣ ಸಮುದಾಯಗಳಿಗೆ ನೀಡಿ ಏನು ಒಂದು ಕೆಲಸ ಸೇವೆ ಮಾಡಬೇಕಾಗಿದೆ ಅದನ್ನು ಎಲ್ಲರೂ ಮೆಚ್ತೀವಿ. ಮೊನ್ನೆ ಚವ್ಹಾಣ್ ಅವರಿಗೆ ಒಂದು ಇವತ್ತು ಕೊರತೆ ಕಾಣ್ತಿತ್ತು. ಅವತ್ತಿಯವರು ನಾನು ಇದ್ದಾಗ ನಮ್ಮ ಮುಂದಿನ ಸ್ವಾಮಿಗಳು ಇದ್ದಿದ್ರೆ ಅಂತ ಕಾಣ್ತದೆ. ಯಾಕಂದರೆ ನಮ್ಮ 3 ಮಂದಿ ಮೇಲೆ ಅವರು ಅತ್ಯಂತ ಪ್ರೀತಿಯನ್ನು ಇಟ್ಕೊಂಡಿದ್ರು. ಮತ್ತು ಆ ಸ್ವಾಮಿಗಳು ಕೂಡ ನಮ್ಮ ಮೇಲೆ ಎಲ್ಲ ಮಾಡ್ತಿದ್ರು, ಹಂಗೆ ಮಾಡ್ತಿದ್ದಾರೆ ಅವರು. ಮತ್ತು ಅವನೇನು ಬೇರೆ ರೀತಿಯಿಂದ ನೋಡ್ತಿದ್ರು ಅಂತಲ್ಲ, ಆದರೆ ಅವ್ರ ವಿಶ್ವಾಸ ಇತ್ತು. ಆ ವಿಶ್ವಾಸದ ಸ್ವಾಮೀಜಿಯವರಿಲ್ಲ ಅವರಿಗೆ ಕೊರತೆ ಕಾಣ್ತದೆ. ಯಾಕಂದರೆ ರಚನಾತ್ಮಕ ಕೆಲಸಗಳಲ್ಲಿ ಅವರು ಸಾಕಷ್ಟು ಪ್ರೋತ್ಸಾಹಿಸ್ತಿದ್ರು. ಚವ್ಹಾಣ್ ಅವರಿಗೆ ನಾನು ಇಷ್ಟೇ ಶುಭಾಶಯ ಕೊಡುವುದು. ಈ ರಚನಾತ್ಮಕ ಕೆಲಸ ಇವತ್ತು ಪೂರ್ಣ ಆಯಿತು. ಇನ್ನೊಂದು 48 ತಾಸಿನಾಗ ಮತ್ತೊಂದು ರಚನಾತ್ಮಕ ಕೆಲಸ ನೀವು ತಿಳಿಯೋದ ನಿರ್ಣಯ ಮಾಡಿಕೊಂಡು ಅದನ್ನು ವಾರ 20 ಕೆಲಸ ಚಾಲು ಮಾಡುವಂಥ ಕನಿಷ್ಠ ಯಾವಾಗ ಮಾಡೋದು, ಏನು ಮಾಡೋದು, ನಿರ್ಣಯ ಮಾಡೋದು, ಮೀಟಿಂಗ್ ತಿಳಿಯೋದು. ಯಾಕಂದರೆ ನಾನು ನಿಮ್ಮ ವರ್ಕಿಂಗ್ ನೋಡೀನಿ, ಒಬ್ಬೊಬ್ಬರಿಗೆ ಕೆಲಸ ಮಾಡಿದ್ದೇ ಇಲ್ಲ. ನಿಮ್ಮ ಹತ್ತ ಗೆಳೆಯರು ಕರ್ಕೊಂಡ್ಬರ್ತೀನಿ, ಅವ್ರ ವಿಚಾರ ಹೇಳ್ತೀನಿ, ಇವ್ರು ಹಿಂಗೆ ಇವ್ರು ಇದ್ರಾಗ ಎಕ್ಸ್ಪರ್ಟು, ಅದಕ್ಕೆ ಇವ್ರು ಮಾತು ಕೇಳ್ಬೇಕಂತ ಮಾಡಿದ್ರಿ. ಹಂಗೆ ನೀವು ಮತ್ತೊಮ್ಮೆ ಈ ಮೀಟಿಂಗ್ ಮಾಡಿ ಉತ್ತಮವಾಗಿರ್ತಕ್ಕಂಥ ರಚನಾತ್ಮಕ ಕೆಲಸ, ಸಮಾಜಕ್ಕೆ ಒಳ್ಳೆಯದಾಗುವಂಥದ್ದು, ಧಾರವಾಡಕ್ಕೆ ಒಳ್ಳೆಯದಾಗತಕ್ಕಂಥದ್ದು, ರಾಜ್ಯಕ್ಕೆ ಒಳ್ಳೆಯದಾಗುವಂಥದ್ದನ್ನು ಮಾಡಿ ಅಂತ ಹೇಳಿ ನಾನು ಈ ಸಂದರ್ಭದಾಗ ಹಾರೈಸ್ತಾ ಮತ್ತೊಮ್ಮೆ ಈ ಒಂದು
ಕಲ್ಯಾಣ ಮಂಟಪವನ್ನು ಸಭಾಭವನವನ್ನು ಸಮುದಾಯ ಭವನವನ್ನು ಕಟ್ಟಿರ್ತಕ್ಕಂಥ ಏನು ಟೀಮ್ ಐತಿ ಆ ಟೀಮ್ಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಗೆಳೆಯರಾಗಿ ನೀವು ಅವ್ರ ಜೊತೆಗೆ ನಿಂತ್ರಿ. ನಿಮ್ಮ ಸ್ನೇಹಿತರ ಬಳಗ ದೊಡ್ಡದಿತ್ತು, ಆ ಬಳಗದ ಮೇಲೆ ನಿಮಗೆ ಭಾರಿ ವಿಶ್ವಾಸ ಇತ್ತು. ರಾಜಕೀಯದವರು ಅವ್ರು ಹಂಗ ಇವ್ರು ಹಿಂಗ ಇದ್ರೂ ಸಹಿತ ನಮ್ಮ ಗೆಳೆಯರ ಕೂಡಿಸ್ಕೊಂಡು ನಾ ಕಟ್ತೀನಿ ಅನ್ನುವಂಥ ಆ ದಮ್ ಏನಿತ್ತಲ್ಲ ಅದು ಇವತ್ತು ಈ ಸಮಾಜಕ್ಕೆ ಈ ದೊಡ್ಡ ಆಸ್ತಿಯನ್ನು ಮಾಡಿಕೊಟ್ಟಿದೆ. ಅದಕ್ಕಾಗಿ ನಿಮಗೆ ಅಭಿನಂದಿಸಿ ತಮ್ಮೆಲ್ಲರಿಗೂ ನಮಸ್ಕರಿಸಿ. गिरिशिखरी किरीटा परी लहरी भगवा ध्वजा